ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಬನ್ನಂಜೆ ಅಂತ ಹೇಳೋದು ಗೋವಿಂದಾಚಾರ್ಯರ ಇನ್ನೊಂದು ಹೆಸರು ಅನ್ನುವಷ್ಟು ಗೋವಿಂದಾಚಾರ್ಯರು ತನ್ನ ಸಾಂಗತ್ಯ ಇರತಕ್ಕಂತಹ ಊರಿಗೆ ಒಂದು ದೊಡ್ಡ ಹೆಸರನ್ನು ವಿಶ್ವದ ಉದ್ದಗಲಕ್ಕೆ ವ್ಯಾಪಿಸಿದವರು. ಹಾಗಾಗಿ ಇಡೀ ಭಾರತದಲ್ಲಿ ಆಗಲಿ ವಿದೇಶದಲ್ಲಿ ಆಗಲಿ ಗೋವಿಂದಾಚಾರ್ಯರು ಅಂತ ಹೇಳಬೇಕಾಗಿಲ್ಲ, ಬನ್ನಂಜೆಯವರು ಅಂತ ಹೇಳಿಬಿಟ್ರೆ ಅವರ ಪರಿಚಯ ಆಗುತ್ತೆ. ದೊಡ್ಡ ಸಾಧಕರು. ತನ್ನ 19ನೇ ವರ್ಷದಲ್ಲಿ ಬಾಣಭಟ್ಟನ ಕಾದಂಬರಿಯನ್ನು ಕನ್ನಡೀಕರಣ ಮಾಡಬೇಕು ಅಂತ ಹೇಳೋದು ಕಲ್ಪನಾತೀತವಾದ ಸಂಗತಿ. ಎಷ್ಟೇ ದೊಡ್ಡ ವಿದ್ವಾಂಸನಾಗಿದ್ದರೂ ಕೂಡ ಓದಲಿಕ್ಕೂ ಕಷ್ಟ ಆ ಕಾದಂಬರಿಯ ಸಂಸ್ಕೃತ ಸಾಹಿತ್ಯವನ್ನು. ಅದನ್ನು ಕನ್ನಡದಲ್ಲಿ ಇಳಿಸಬೇಕು ಅಂತ ಹೇಳೋದು ನಮಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗದಿರುವಂಥ ಸಂಗತಿ. ಕಿರು ವಯಸ್ಸಿನಲ್ಲಿ ಉದ್ಧಾಮ ಸಾಧನೆ ಮಾಡಿರ್ತಕ್ಕಂಥ ಬನ್ನಂಜೆ ಗೋವಿಂದಾಚಾರ್ಯರ ಬಗ್ಗೆ ಯೋಚನೆ ಮಾಡಿದರೆ ಯಾವುದೋ ಒಂದು ಈ ಜೀವನದ ಅಧ್ಯಯನದ ಫಲವಾಗಿ ಅವರು ಮಾಡಿರೋ ಸಾಧನೆಗಿಂತ ಹೆಚ್ಚು ಅವರ ಎಷ್ಟೋ ಜನ್ಮದ ಸಂಸ್ಕಾರದ ಫಲ ಅಂತ ಹೇಳೋದು ಒಂದು. ಇನ್ನೊಂದು, ಅವರೇ ಹೇಳಿದ ಹಾಗೆ ಲಿಕುಚ ಕುಲದ ಯಾವುದೋ ಒಂದು ತಂತುವಾಗಿ ಅವರು ತನ್ನ ಬದುಕನ್ನು ಪಡೆದಿದ್ದಾರೆ ಅಂತ ಹೇಳುವಂಥದ್ದು ಇನ್ನೊಂದು. ಈ ಎರಡು ಕಾರಣಕ್ಕೋಸ್ಕರ ಒಂದು ಅಸಾಧಾರಣವಾದ ವ್ಯಕ್ತಿತ್ವದ ಮೂಲಕ ಈ ಪ್ರಪಂಚಕ್ಕೆ ಕಾಣಿಸಿಕೊಂಡಿರತಕ್ಕಂಥ ಒಂದು ವ್ಯಕ್ತಿಯವರು. ನಾವೆಲ್ಲ ಕಂಡ ಈ ಶತಮಾನದ ಅಪೂರ್ವ ವ್ಯಕ್ತಿಗಳಲ್ಲಿ ತುಳುನಾಡಿನಲ್ಲಿ ಹುಟ್ಟಿ ಪ್ರಪಂಚಕ್ಕೆ ವ್ಯಾಪಿಸಿದವರು ಇಬ್ಬರು ತುಂಬ ಹತ್ತಿರದವರು. ಒಂದು ನಮ್ಮ ಗುರುಗಳಾಗಿರತಕ್ಕಂಥ ಪೇಜಾವರ ವಿಶ್ವೇಶತೀರ್ಥ ಶ್ರೀಪಾದರು. ಅವರ ವ್ಯಾಪ್ತಿ ಎಷ್ಟು ಅಂತ ಹೇಳೋದು ನಮಗೆಲ್ಲ ಯೋಚನೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಬನ್ನಂಜೆಯವರು ಹೇಳ್ತಾ ಇದ್ದರು, ಈ ಕಾಲದ ಅತಿ ದೊಡ್ಡ ಪಂಡಿತರು ಯಾರು ಅಂತ ಹೇಳಿದರೆ ಅದು ಪೇಜಾವರ ಶ್ರೀಗಳು ಅಂತ ಬನ್ನಂಜೆಯವರು ಅನುಭವಿಸಿಕೊಂಡು ಹೇಳ್ತಾ ಇದ್ದರು. ಹೀಗೆ ಪೇಜಾವರ ಶ್ರೀಗಳ ಲೌಕಿಕ ಪ್ರಪಂಚ ಮತ್ತು ದಾರ್ಶನಿಕ ಪ್ರಪಂಚದಲ್ಲಿ ಅವರ ಹಿರಿಮೆ ಎಷ್ಟು ಅಂತ ಹೇಳೋದು ಅವರ ಹತ್ತಿರದವರಿಗೆ ಗೊತ್ತಿರುವವನಷ್ಟು ಬೇರೆಯವ್ರಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಅನುಭವಿಸಿಕೊಂಡು ಆಚಾರ್ಯ ಗೋವಿಂದಾಚಾರ್ಯರು ಅವರ ಬಗ್ಗೆ ತುಂಬ ಪ್ರಶಂಸನೀಯವಾದ ಮಾತುಗಳನ್ನು ಆಡ್ತಾ ಇದ್ದರು. ಅದರ ಜೊತೆಗೆ ನಾವು ಇನ್ನೊಬ್ಬರನ್ನು ತುಳುನಾಡಿನಲ್ಲಿ ಹುಟ್ಟಿ ಜಗದಗರಕ್ಕೆ ಬೆಳೆದ ಪಂಡಿತರನ್ನು ಕಾಣೋದಿದ್ದರೆ ಅದು ಬನ್ನಂಜೆ ಗೋವಿಂದಾಚಾರ್ಯರು. ಹಾಗಾಗಿ ಇವರ ಅಸ್ತಿತ್ವದ ಇವರಿಬ್ಬರ ಕಾಲಗಳಲ್ಲಿ ನಾವೆಲ್ಲ ಹೇಳ್ತಿದ್ವಿ, ಇವರ ಅಭಾವದ ಸ್ಥಿತಿಯನ್ನು ನಾವು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂತ. ಬನ್ನಂಜೆಯವರು ಮತ್ತು ವಿಶ್ವೇಶತೀರ್ಥರು ಯಾವತ್ತೂ ನಮ್ಮ ಜೊತೆ ಇರಬೇಕು ಹೊರತು ಅವರು ಒಂದು ದಿವಸ ಇಲ್ಲವಾಗಬಾರದು ಅಂತ ನಾವೆಲ್ಲ ಅವರು ಬದುಕಿದ್ದಾಗ ಅಂದುಕೊಳ್ಳುವಷ್ಟು ಅವರ ಅನಿವಾರ್ಯತೆ ಮತ್ತು ಅವರ ಬೌದ್ಧಿಕ ಎತ್ತರ ನಮಗೆ ಹತ್ತಿರಕ್ಕೆ ಸೆಳೆದೊಯ್ದಿತ್ತು ಅವರನ್ನು. ಅಂಥ ಒಂದು ವಿಶಿಷ್ಟವಾದ ಪಾಂಡಿತ್ಯ. ಈಗಾಗಲೇ ಮಲ್ಲೇಪುರಂ ವೆಂಕಟೇಶ್ ಅವರು ಹೇಳಿದ ಹಾಗೆ ಲೌಕಿಕ ಪ್ರಪಂಚಕ್ಕೂ ಕೂಡ ಅಧ್ಯಾತ್ಮವನ್ನು ಹೇಗೆ ತಲುಪಿಸಬಹುದು ಅಂತ ಹೇಳುವುದನ್ನು ತುಂಬ ವಿಶಿಷ್ಟವಾದ ರೀತಿಯಲ್ಲಿ ತೋರಿಸಿಕೊಟ್ಟವರು. ಅವರ ಯಾರಿಗೆಲ್ಲ ಮಾತನಾಡಲಿಕ್ಕೆ ಒಳ್ಳೆಯ ಪ್ರಭುತ್ವ ಇರುತ್ತೋ ಅವರಿಗೆಲ್ಲ ಮಾತನಾಡಲಿಕ್ಕೆ ಬೇಕಾದ ವಿಷಯಗಳು ಇರೋದಿಲ್ಲ, ಪಾಂಡಿತ್ಯ ಇಲ್ಲದೆ ಇರಬಹುದು. ಯಾರಿಗೆ ತುಂಬ ಪಾಂಡಿತ್ಯ ಇರುತ್ತೋ ಅವರಿಗೆ ಅದನ್ನು ಪ್ರಸ್ತುತಿಗೊಳಿಸುವ ಸಾಮರ್ಥ್ಯ ಇಲ್ಲದೆ ಇರಬಹುದು. ಆದರೆ ಎರಡನ್ನೂ ಏಕಕಾಲದಲ್ಲಿ ಪಡೆದಿರತಕ್ಕಂಥ ಒಂದು ದೊಡ್ಡ ವಿದ್ವಾಂಸರಿದ್ದರೆ ಅವರು ಬನ್ನಂಜೆಯವರು. ಅವರ ಸಂಸ್ಕೃತ ಸಾಹಿತ್ಯವನ್ನು ಕನ್ನಡಕ್ಕೆ ಅನುವಾದ ಮಾಡೋದು ನೋಡಿದರೆ ಅದು ಎರಡಕ್ಕೆ ಹೆಚ್ಚು ವ್ಯತ್ಯಾಸ ಇಲ್ಲ. ಕೆಲವೊಮ್ಮೆ ಕಂಡಾಗ ಕನ್ನಡದಲ್ಲಿ ಅಂತೆ ಪ್ರಭುತ್ವ, ಅಂಥ ಆಳವಾದ ಪರಿಜ್ಞಾನ. ನಮಗೆ ಇದು ಕನ್ನಡ ಹೌದು ಅಲ್ವೋ ಅಂತ ಗೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲದಿರುವಷ್ಟು ಆಳವಾದ ಪ್ರಭುತ್ವ ಅವರಲ್ಲಿ ಇತ್ತು. ಅಂಥ ಸರಳವಾಗಿ ಅದನ್ನು ಪ್ರಸ್ತುತಪಡಿಸುವಂಥ ಸಾಮರ್ಥ್ಯವೂ ಕೂಡ ಅವರಲ್ಲಿ ಇತ್ತು. ಇನ್ನೊಂದು ಅಸಾಧಾರಣವಾದ ಧರ್ಮ ಯಾವುದು ಅಂದರೆ ಎಡಕೈಯಲ್ಲಿ ಮತ್ತು ಬಲಕೈಯಲ್ಲಿ ಅತ್ಯಂತ ಸುಂದರವಾದ, ಯಾವುದು ಎಡಕೈಯಲ್ಲಿ ಬರೆದದ್ದು ಯಾವುದು ಬಲಕೈಯಲ್ಲಿ ಗೊತ್ತಾಗಲಿರುವಷ್ಟು ಸುಂದರವಾದ ಬರವಣಿಗೆ ಅವರದು ಒಂದು ವಿಶಿಷ್ಟವಾದ ಪ್ರತಿಭೆ, ಸ್ಮರಣ ಶಕ್ತಿ. ಅವರು ಇಡೀ ಜೀವನದಲ್ಲಿ ಪ್ರಾಯ ಉಪನ್ಯಾಸ ಮಾಡಬೇಕಾದ್ರೆ ಪುಸ್ತಕದ ಅಪೇಕ್ಷೆ ಇರಲೇ ಇಲ್ಲ ಅವರಿಗೆ. ಚೀಟಿ ಕೂಡ ಇಲ್ಲ. ಉಪನಿಷತ್ ಪಾಠ ಮಾಡಬೇಕಾದ್ರೆ ಮಾತ್ರ ಕೆಲವೊಮ್ಮೆ ಬಳಸ್ತಾ ಇದ್ರು ಅಂತ ಬಿಟ್ಟರೆ ಅಗತ್ಯವೇ ಇಲ್ಲ ಪುಸ್ತಕದ ಅವತ್ತಿಯಲ್ಲೇ. ಮತ್ತು ನಿಷ್ಠೆ, ಎಷ್ಟೋ ಮಂದಿ ಅಂದ್ಕೊಳ್ಳೋದು ಬನ್ನಂಜಿಯವರು ಮೈಲಿಗೆ ಆಚಾರ್ಯರು ಅಂತ. ಅವರು ಉಪನಿಷತ್ತಕ್ಕೆ ಮಾಡಬೇಕಾದ್ರೆ ಶುದ್ಧ ರೇಷ್ಮೆ ಮಡಿ ಉಟ್ಕೊಂಡೇ ಬರ್ತಾಯಿದ್ರು. ಅವರ ಅನುಷ್ಠಾನ ಎಲ್ಲದಕ್ಕೂ ಆಚರಣೆಗೆ ಅವರಿಗಲ್ಲಿಯೂ ಕೂಡ ತುಂಬ ಶ್ರದ್ಧೆ ಇತ್ತು. ಹಾಗಾಗಿ ಲೌಕಿಕರಿಗೆ ಸಾಮಾನ್ಯ ಮಂದಿಗೆ ಅನಿಸಿದಾಗ ಬನ್ನಂಜಿಯವರು ನಮ್ಮ ಜೊತೆಗಿರುವವರು ಅವರು
ಒಂದು ವಿದ್ವತ್ ಪ್ರಪಂಚಕ್ಕೆ ಸಲ್ಲುವವರಾದರೂ ಕೂಡ ಪಂಡಿತ ಪ್ರಪಂಚಕ್ಕೆ ಸಲ್ಲುವವರಲ್ಲ, ಅವರಲ್ಲಿ ಮಡಿ ಇಲ್ಲ, ಅವರಲ್ಲಿ ಆಚಾರ ಇಲ್ಲ ಅಂತ ಹೇಳುವವರು ಬಹಳಷ್ಟು ಮಂದಿ ಇದ್ದರು. ಆದರೆ ಅವರ ಹತ್ತಿರದವ್ರಿಗೆ ಗೊತ್ತಿತ್ತು, ಅವರಿಗೆ ಎಷ್ಟು ಆಚಾರವೂ ಇತ್ತು, ಎಷ್ಟು ನಿತ್ಯಾನುಷ್ಠಾನದಲ್ಲಿ ಶ್ರದ್ಧೆ ಇತ್ತು ಅಂತ ಹೇಳೋದು ಕೂಡ ಗೊತ್ತಿತ್ತು. ಹಾಗಾಗಿ ಅವರ ವ್ಯಕ್ತಿತ್ವ ಅದನ್ನು ಹತ್ತಿರದಲ್ಲಿದ್ದವರಿಗೂ ಕೂಡ ಅಳತೆ ಮಾಡಲಿಕ್ಕೆ ಸಾಧ್ಯವಿಲ್ಲದಷ್ಟು ಆಳಕ್ಕೂ ಹೋಗಿದ್ದರು, ಅವರು ಎತ್ತರಕ್ಕೂ ಏರಿದ್ರು. ಆದ್ದರಿಂದ ಅವರು ಎಂಥವರು, ಅವರ ರಹಸ್ಯ ಏನು ಅಂತ ಹೇಳೋದು ಕೂಡ ಅಧ್ಯಯನ ಮಾಡಿದಷ್ಟು ತಿಳಿಯಲು ಅಸಾಧ್ಯವಾಗಿರತಕ್ಕಂಥ ಒಂದು ಅವರ ರಹಸ್ಯ. ಯಾಕೆಂದರೆ ಒಬ್ಬ ಮನುಷ್ಯ ಒಂದು ಜೀವನದಲ್ಲಿ ಇಷ್ಟು ಓದಿ ಇಷ್ಟನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಕೇಳಿದರೆ ಉತ್ತರ ಸಿಗದಿರುವಂಥ ಸಂಗತಿ ಅದು. ಅಂಥ ರೀತಿಯಲ್ಲಿ, ಯಾಕೆಂದರೆ ವ್ಯಾಕರಣಶಾಸ್ತ್ರ ಇರ್ಬೋದು, ಛಂದಸ್ಶಾಸ್ತ್ರ ಇರ್ಬೋದು, ಅಲಂಕಾರ ಶಾಸ್ತ್ರದಲ್ಲಿ, ಇನ್ನು ವೇದಾಂತ, ನ್ಯಾಯಶಾಸ್ತ್ರ, ಯಾವ ಶಾಸ್ತ್ರದಲ್ಲಿಲ್ಲ ಹೇಳಿ. ಪಡುವನ್ನೂರು ನಾರಾಯಣಾಚಾರ್ಯರು ತರ್ಕಪಾಠ ಹೇಳಬೇಕಾದ್ರೆ ಎಷ್ಟೋ ವರ್ಷದ ನಂತರ ಯಾರೋ ಶಿಷ್ಯರು ಬಂದ್ರಂತೆ. ಬಂದಾಗ ಅವರು ಪುಸ್ತಕದ ಅಪೇಕ್ಷೆ ಇಲ್ಲದೆ ಚತುರ್ದಶ ಲಕ್ಷಣೆಯನ್ನು ನಿರರ್ಗಳವಾಗಿ ಪಾಠ ಮಾಡಿದರು ಅಂತ ಹೇಳಿದರೆ ಅವರ ಸ್ಮರಣಶಕ್ತಿ ಎಷ್ಟು ಅಗಾಧವಾದಿತ್ತು. ಅದನ್ನೇ ಪಡೆದಿರತಕ್ಕಂಥ ಬನ್ನಂಜೆ ಗೋವಿಂದಾಚಾರ್ಯರ ಸ್ಮರಣಶಕ್ತಿ ಕೂಡ ಅತ್ಯಂತ ಅದ್ಭುತ. ಹಾಗಾಗಿ ಅವರು ಯಾವುದೇ ಹೆಜ್ಜೆ ಇಡಬೇಕಾದ್ರೆ ಹಿಂದಿನವರು ಹೀಗೆ ಇಟ್ಟಿದ್ದಾರೆ ಆದರೆ ನಾನು ಅದೇ ರೀತಿಯಲ್ಲಿ ಹೆಜ್ಜೆ ಇಡಬೇಕು ಅಂತ ಅಂದ್ಕೊಂಡವರಲ್ಲ. ಅವರ ಮನಸ್ಸಿಗೆ ಯಾವುದು ಸರಿ ಅನಿಸಿತ್ತೋ ಅದನ್ನು ಯಾವುದೇ ಮುಚ್ಚುಮರೆ ಇಲ್ಲದೆ ಯಾವತ್ತೂ ಕೂಡ ಧೈರ್ಯವಾಗಿ ಆ ಹೆಜ್ಜೆ ಇಟ್ಟುಬಿಟ್ಟು ಅವರು ವಿಮರ್ಶಾತ್ಮಕವಾದ ರೀತಿಯಲ್ಲಿ ಬದುಕಿದವರು. ಹಾಗಾಗಿ ಬನ್ನಂಜೆಯವರ ಜೀವನವನ್ನು ಅಧ್ಯಯನ ಮಾಡುವವರಿಗೂ ಕೂಡ ಅವರ ನಡೆ ಅದು ಆಶ್ಚರ್ಯಕ್ಕೆ ತರುವಂಥದ್ದು. ಯಾಕೆಂದರೆ ಅವರು ಯಾರೂ ಕೂಡ ನಾವೆಲ್ಲ ಒಂದು ಹೆಜ್ಜೆ ಮುಂದಿಡಬೇಕಾದ್ರೆ ಈ ಪರಂಪರೆಯಲ್ಲಿ ಹೀಗೆ ಇದೆ, ಇದನ್ನು ಬಿಟ್ಟು ಹೋದರೆ ಜನ ಏನು ಅಂದ್ಕೊಳ್ತಾರೋ ಏನೋ ಅಂತ ಭಯಪಡುವವರು ಇದ್ದರೆ ಅವರು ಆ ಥರ ಏನು ಭಯ ಇಲ್ಲ. ಇದರಿಂದ ಹೇಗೆ ನಡೆದುಕೊಂಡಿರ್ಬೋದು, ಆದರೆ ನನಗೇನು ಸರಿ ಅನಿಸಿತ್ತು ನಾನು ಅದನ್ನು ಆತ್ಮವಂಚನೆ ಮಾಡದೆ ಮಾಡಬೇಕು ಅಂತ ಹೇಳೋದು ಅವರ ನಿರ್ದಿಷ್ಟವಾದ ಗುರಿಯಾಗಿತ್ತು. ಯಾವತ್ತೂ ಕೂಡ ಆತ್ಮವಂಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟು ಅವರ ಒಂದು ನಿಲುವು. ಆದ್ದರಿಂದ ಅವರು ಒಂದು ಅಸಾಧಾರಣವಾದ ವ್ಯಕ್ತಿತ್ವವನ್ನು ಪಡೆದು ತುಂಬ ಸಾಧನೆ ಮಾಡಲಿಕ್ಕಾಯಿತು. ಇಲ್ಲ ಅಂದರೆ ಹಿರಿಯರು ಹೀಗೆ ಬಂದಿದ್ದರೆ ನಾವು ಹೀಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಅವರು ತನ್ನ ಬದುಕನ್ನು ಅಷ್ಟು ವಿಶಿಷ್ಟವಾದ ರೀತಿಯಲ್ಲಿ ಎಲ್ಲರಿಗೂ ತಲುಪುವ ರೀತಿಯಲ್ಲಿ ವಿಸ್ತಾರ ಮಾಡಿಕೊಳ್ಳಿಕ್ಕೆ ಬಹಳ ಕಷ್ಟವಾಗ್ತಿತ್ತು ಏನೋ ಅವರಿಗೆ. ಹಾಗಾಗಿ ಅವರು ದಿಟ್ಟವಾದ ನೇರವಾದ ನುಡಿನಡೆಗಳ ಮೂಲಕ ಮತ್ತು ಸಾಧನೆಗಳ ಮೂಲಕ ಒಂದು ಅಸಾಧಾರಣವಾದ ರೀತಿಯಲ್ಲಿ ಪ್ರಪಂಚಕ್ಕೆ ಕಂಡವರು. ಅವರ ಪಾಂಡಿತ್ಯದ ಪ್ರಭಾವ ಎಷ್ಟಿತ್ತು ಅಂತ ಹೇಳಿದರೆ ಯಾವುದೋ ಒಂದು ಪಂಡಿತ ಪ್ರಪಂಚಕ್ಕೆ ಮಾತ್ರ ಅವರು ಸೀಮಿತವಾಗ್ತಾರೆ ಅಂತ ಹೇಳೋದ್ರ ಬದಲಿಗೆ ಅತ್ಯಂತ ಕ್ಲಿಷ್ಟಕರವಾದ ಗ್ರಂಥವನ್ನು ಕೂಡ ಸಾಮಾನ್ಯ ಜನರಿಗೂ ಅರ್ಥ ಆಗುವ ರೀತಿಯಲ್ಲಿ ಪರಿಚಯಿಸಿಕೊಟ್ಟವರು. ಅವರು ಎಷ್ಟು ಅನಿವಾರ್ಯವಾದರು ಅಂತ ಹೇಳಿದರೆ ವಿದೇಶದಲ್ಲಿರುವ ಮಂದಿಗೂ ಕೂಡ ಒಂದು ಗ್ರಂಥ ಪ್ರಪಂಚಕ್ಕೆ ಪ್ರವೇಶ ಮಾಡಲಿಕ್ಕೆ ಅವಕಾಶವೇ ಇಲ್ಲವೇನೋ ಅಂತ ಹೇಳುವ ರೀತಿಯಲ್ಲಿದ್ದಾಗ ಸಾಮಾನ್ಯ ಮಂದಿಯೂ ಕೂಡ ನಾವು ಈ ಗ್ರಂಥದ ಶ್ರವಣಕ್ಕೆ ಅರ್ಹರು ಅಂತ ಹೇಳುವಂಥ ರೀತಿಯಲ್ಲಿ ಅವರಿಗೆ ತಲುಪಿಸಿದರು ಅವರು. ಏಕೆಂದರೆ ಪಾಂಡಿತ್ಯ ಪಡಿಬೇಕಾದರೆ ನಾವು ಇಂಥ ರೀತಿಯಲ್ಲಿ ಇರಬೇಕು, ಶಿಖಾ ಇಟ್ಕೊಳ್ಬೇಕು ಮತ್ತು ಈ ರೀತಿಯಲ್ಲಿ ಬದುಕಿದರೆ ಮಾತ್ರ ನಾವು ಪಾಂಡಿತ್ಯಕ್ಕೆ ಪಾತ್ರರು ಅಂತ ಹೇಳುವಂಥ ಯೋಚನೆ ಇದ್ದಾಗ ಅವರು ವಿಮರ್ಶೆಯ ಮೂಲಕ ಯಾವ ರೀತಿ ಬದುಕಿದರೂ ಕೂಡ ಬುದ್ಧಿಶುದ್ಧಿ ಎಂಬುದು ಬೇಕಷ್ಟೇ ಹೊರತು ಕೇವಲ ಆಚಾರ ಎಂಬುದು ವಿಪರೀತವಾಗಿದ್ದರೆ ಮಾತ್ರ ನಾವು ಆ ಪ್ರಪಂಚಕ್ಕೆ ಸಲ್ಲುವವರು ಅಂತ ಹೇಳುವಂಥ ಭಾವನೆಯನ್ನು ದೂರ ಮಾಡಿ ಒಬ್ಬ ಲೌಕಿಕವಾದ ವ್ಯಕ್ತಿ ಅವನು ಯಾವುದೇ ಪ್ರಪಂಚದಲ್ಲಿ ಯಾವ ರೀತಿಯಲ್ಲಿ ಬೆಳೆದರೂ ಕೂಡ ಅವನಿಗೆ ಇದಕ್ಕೆ ಅರ್ಹತೆ ಇದೆ ಅಂತ ಹೇಳೋದು ತೋರಿಸೋದ್ರ ಮೂಲಕ ವಿದ್ವತ್ ಪಾತ್ರತ್ವ ಅಥವಾ ಶ್ರವಣ ಪಾತ್ರತ್ವ ಎಂಬುದು ಸಾಮಾನ್ಯ ಮಂದಿಗೂ ಸೀಮಿತ ಅಂತ ತೋರಿಸಿಕೊಟ್ಟವರು ಬನ್ನಂಜೆಯವರು. ಹಾಗಾಗಿ ಅವರು ವಿಶ್ವದ ಅನೇಕ ರಾಷ್ಟ್ರಗಳಿಗೆ ಹೋಗಿ ಅವರಿಗೆ ಹತ್ತಿರವಾಗಿಯೂ ಕೂಡ ಬೆಳೆದವರಾಗಿದ್ದಾರೆ. ಎಲ್ಲಿವರೆಗೆ ಅಂದರೆ ಸಾಮಾನ್ಯ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರ್ಬೋದು ಅಥವಾ ಈ ರೀತಿಯ ಕ್ಷೇತ್ರದಲ್ಲಿ ಓದಿದವರಿಗೂ ವಿದೇಶಕ್ಕೆ ಹೋದಾಗ ಯಾರೂ ಇಲ್ಲದೇ ಇದ್ದಾಗ ಅವರಿಗೆ ಸಂಗಾತಿ ಯಾವುದು ಅಂದರೆ ಆಚಾರ್ಯರ ಪ್ರವಚನಗಳು. ಅವರು ತಮ್ಮ ಲ್ಯಾಪ್ಟಾಪ್ಗಳ ಮೂಲಕ ಇರ್ಬೋದು, ಯಾವುದೋ ಶ್ರವಣ ಮಾಧ್ಯಮಗಳ ಮೂಲಕ ಬನ್ನಂಜೆ ಗೋವಿಂದಾಚಾರ್ಯರ ಪ್ರವಚನ ಕೇಳ್ತಾ ಕಾಲ ಕಳೀತಿದ್ರು. ಯಾವುದೋ ಒಂದು ರೂಮಲ್ಲಿ ಒಂಟಿಯಾಗಿ ಬದುಕ್ತಾ ಇದ್ದೇನೆ ಅಂತ ಹೇಳುವಾಗ ಮನುಷ್ಯನನ್ನು ಎರಡು ದಿಕ್ಕಿಗೆ ಆ ಒಂಟಿತನ ಸೆಳೆಯಬಹುದು. ಅಥವಾ ದೂರದ ಊರಲ್ಲಿ ಇದ್ದಾಗ, ಯಾರೂ ಹತ್ತಿರ ಇದ್ದಾಗ, ಇಲ್ಲದೇ ಇದ್ದಾಗ ಅವನು ಯಾವುದೋ ಒಂದು ದುಶ್ಚಟಕ್ಕೆ ಬಲಿಯಾಗಿ, ದುರ್ವ್ಯಸನಕ್ಕೆ ಬಲಿಯಾಗಿ ತನ್ನನ್ನು ಒಂದು ಕಡೆ ತೊಡಗಿಸಿಕೊಳ್ಬೋದು. ಅಥವಾ ತಾನು ಒಳ್ಳೆಯವನಾಗಿ ಸಮಾಜದಲ್ಲಿ ಬದುಕಬೇಕು ಅಂತ ಅಂದವರಿಗೆ ವಿಮರ್ಶಾತ್ಮಕವಾದ ಪ್ರವಚನ ಶ್ರವಣದ ಮೂಲಕ ತಾನು ವಿದ್ವತ್ ಪ್ರಪಂಚದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳುವಂಥ ರೀತಿಯ ಅವಕಾಶಗಳಿದ್ದಾಗ ಆಯ್ಕೆ ಮಾಡಿಕೊಳ್ತಿದ್ದವರು ಏನು ಅಂದರೆ ಬಹಳ ಮಂದಿ ಹುಡುಗರು ಬನ್ನಂಜೆಯವರ ಪ್ರವಚನವನ್ನು ಒಬ್ಬರೇ ಇದ್ದಾಗ, ವಿದೇಶದಲ್ಲಿ ಇದ್ದಾಗಲೂ ಕೂಡ ತಾವು ಅದನ್ನು ಕೇಳ್ತಾ
ಅದರ ಬಗ್ಗೆ ಗೌರವವನ್ನು ಹೆಚ್ಚಿಸಿಕೊಂಡವರು ಹೊರತು ಯಾವುದೋ ಪುರಾಣ ಗ್ರಂಥಗಳು ಅದು ಅಪ್ರಸ್ತುತ ಅಂತ ಹೇಳುವಂಥ ಕಲ್ಪನೆ ಇದ್ದವರಿಗೆ ಅದು ಸಾರ್ವಕಾಲಿಕವಾದ ಪ್ರಸ್ತುತತೆ ಇದೆ ಅಂತ ಹೇಳಿ ತೋರಿಸಿಕೊಟ್ಟ ದೊಡ್ಡ ಸಾಧನೆ ಆಚಾರ್ಯ ಬನ್ನಂಜೆಯವರದು. ಈ ಸ್ಥಳದಲ್ಲಿ ಬನ್ನಂಜೆಯವರ ಈ ನವತಿ ಸಂಭ್ರಮದ ಪ್ರಸ್ತುತಿ ಹೇಗೆ ಅಂತ ಹೇಳಿದರೆ, ಅವರು ಸುಬ್ರಹ್ಮಣ್ಯಕ್ಕೆ ತುಂಬ ಅಂಟುಕೊಂಡಿದ್ದರು. ಅವರು ಬನ್ನಂಜೆಯವರು ವಿದ್ಯಾಭೂಷಣರ ಕಾಲದಿಂದಲೂ ಇಲ್ಲಿ ಅವರು ಪ್ರವಚನ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದರು. ಒಂದು, ಸುಬ್ರಹ್ಮಣ್ಯ ಇಷ್ಟೊಂದು ಬೆಳೆದಿರಲಿಲ್ಲ, ತುಂಬ ಹಳ್ಳಿಯ ಸುಬ್ರಹ್ಮಣ್ಯ ಆಗಿತ್ತು. ಹಾಗಾಗಿ ಎರಡು ಲಾಭ: ಒಂದು, ಏಕಾಂತವಾದ ಪ್ರವಚನಕ್ಕೆ ಅವಕಾಶ; ಇನ್ನೊಂದು, ತುಂಬ ಜನ ಯಾರ್ಯಾರೋ ಬಂದು ಗದ್ದಲಗೊಳಿಸುವುದಿಲ್ಲ ಅಂತ ಹೇಳುವಷ್ಟು ಮೌನ. ಯಾಕೆಂದರೆ ಒಂದಷ್ಟು ಕಂಬಗಳು ಬಿಟ್ಟರೆ ಇಲ್ಲಿ ಶ್ರವಣ ಮಾಡುವವರಿದ್ದದ್ದು ವಿದ್ಯಾಭೂಷಣ ಕಾಲದಲ್ಲಿ ವಿದ್ಯಾಭೂಷಣರು ಮತ್ತು ಇನ್ನೊಂದು ಪರಮಲೆ ಗೋಪಾಲಗೌಡರು ಅಂತ, ಕೆಲವೊಮ್ಮೆ ನಮ್ಮ ಮುಂದೆ ಕೂತಿರ್ತಕ್ಕಂತಹ ಗಣೇಶ್ ನಾಯರ್ರವರು, ಇನ್ನು ಕೆಲವು ಮಂದಿ. ಆಮೇಲೆ ನಾನು ಆಶ್ರಮ ತಗೊಂಡಾದ್ಮೇಲೂ ಕೂಡ ಬನ್ನಂಜೆಯವರು ಇಲ್ಲೇ ಬರ್ತಾಯಿದ್ರು. ಬಂದಾಗ ಅಷ್ಟೇ ನಾವೇ ಒಂದು 4-5 ಜನ ಶ್ರೋತೃಗಳು. ಆದರೆ ಯಾವುದೇ ನಮ್ಮ ಉಡುಪುರು ಬರ್ತಾಯಿದ್ರು, ಯಾವುದೇ ಬೇಸರವಿಲ್ಲದೆ ಸಾವಿರಾರು ಮಂದಿ ಇದ್ದಾಗ ಎಷ್ಟು ಶ್ರದ್ಧೆಯಿಂದ ಉಪನ್ಯಾಸ ಮಾಡಬಹುದು ಅದನ್ನು ಕೆಲವು ಮಂದಿಯಾಗಲೂ ಮಾಡುವಂಥ ಒಂದು ಮನೋಭಾವ ಅವರಲ್ಲಿ ಇದ್ದದ್ದು. ಯಾಕೆಂದರೆ ಶ್ರೋತೃಗಳು ಅವರು ಸಮರ್ಥರಾಗಿದ್ದರೆ ಸಾಕು ಅಂತಷ್ಟೇ ಹೊರತು ಸಂಖ್ಯೆಯಿಂದ ಶ್ರೋತೃಗಳು ಬೇಕಾಗಿಲ್ಲ, ಸಾಮರ್ಥ್ಯದಿಂದ ಶ್ರೋತೃಗಳಿದ್ದರೆ ಸಾಕು ಅಂತ ಹೇಳುವಂಥ ಗಣನೆಯಿಂದ ಪ್ರವಚನ ಮಾಡುವುದರ ಮೂಲಕ ಒಂದಾದರೆ, ಇನ್ನೊಂದು ಈಗಾಗಲೇ ವೆಂಕಟೇಶ್ ಅವರು ಹೇಳಿದ ಹಾಗೆ ಈ ಸ್ಥಳದ ಮಣ್ಣಿನಲ್ಲಿರತಕ್ಕಂಥ ಒಂದು ಸ್ಪಂದನ ಶಕ್ತಿ ಎಂಬುದು ಕೃಷ್ಣರಾಜ ಗುತ್ಪಾಡಿ ಹೇಳಿದ ಹಾಗೆ ವಿಷ್ಣುತೀರ್ಥರ ಒಂದು ಸನ್ನಿಧಾನ ಇದು. ವಾದರಾಜರು ಹೇಳಿದ ಹಾಗೆ ಕುಮಾರಧಾರೆ ತ್ವತ್ತೀರೆ ಮುಕ್ತಿದ್ವಾರೆ ಗುಣಾಕರೆ ತಪಸ್ತಪಂತಹ ಸನ್ಮಂತ್ರಂ ಜಪಂತಸ್ಯಾಮ ಸಂತತಂ ಅಂತ ಇಲ್ಲಿಂದ ಹೊರಳಿಕ್ಕೆ ಮನಸ್ಸೇ ಬರುವುದಿಲ್ಲ ಅನ್ನೋಷ್ಟು ವಾದರಾಜರು ಕೂಡ ನೆಚ್ಚಿಕೊಂಡಿರುವಂಥ ಪ್ರದೇಶ ಇದು. ವಿಷ್ಣುತೀರ್ಥರು ಅದೇ ಆ ಮೂಲಕ ಇಲ್ಲೇ ಬೆಳೆದು ಇಲ್ಲೇ ತಪಸ್ಸು ಮಾಡ್ತಾ ಇರುವಂಥ ಸ್ಥಳದಲ್ಲಿ ಯಾವುದೋ ಒಂದು ಅತೀಂದ್ರಿಯವಾದ ಶಕ್ತಿಯೂ ಕೂಡ ಈ ಮಣ್ಣಿನ ಮೇಲೆ ಪ್ರಭಾವ ಬೀರಿ ಬನ್ನಂಜೆಯವರು ಹೇಳಿದ ಹಾಗೆ ಇಲ್ಲಿ ಯಾವುದೋ ಹೊಸ ವಿಚಾರಗಳು ತನ್ನ ತಲೆಯಲ್ಲಿ ಸ್ಫುರಿತವಾಗುತ್ತೆ ಅಂತ ಹೇಳುವುದನ್ನು ಒಪ್ಪಿಕೊಂಡು ಇಲ್ಲಿ ಅವರು ಪ್ರವಚನ ಮಾಡ್ತಾ ಇದ್ದಾದ್ದರಿಂದ ಒಂದು ವಿಶಿಷ್ಟವಾದ ರೀತಿಯ ಅನೇಕ ಗ್ರಂಥಗಳ ಬಿಡುಗಡೆಗೆ ಈ ಸ್ಥಳವು ಕೂಡ ಸಾಕ್ಷಿಯಾಗಿತ್ತು ಅಂತ ಹೇಳುವುದು ನಮಗೆ ಸಂತೋಷದ ಸಂಗತಿ. ನಮ್ಮ ಜೀವಿತಾವಧಿಯಲ್ಲಿಯೂ ಕೂಡ ಬಹಳಷ್ಟು ಕಾಲ ನಮ್ಮ ಆಶ್ರಮದ ನಂತರ ಅವರು ತುಂಬ ಸಲ ಬಂದಿದ್ದರು. ಆಮೇಲೆ ಮೇಲೆಲ್ಲ ದಹ ನರಸಿಂಹ ಅಂತ ಹೇಳ್ತಿದ್ರು, ತುಂಬ ಸೆಕೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಅದು ಸರಿಯಾಗಿ ವಿದ್ಯುತ್ ಪ್ರವಾಹವೂ ಇಲ್ಲ, ಇಲ್ಲಿ ಗುಣಮಟ್ಟದ ವಿದ್ಯುತ್ ಇರಲಿಲ್ಲ. ಯಾವುದೋ ಒಂದು ಹೊತ್ತಲ್ಲಿ ಬಂದರೆ ಯಾವುದೋ ಸಣ್ಣ ಬಲ್ಬು ಉರಿಯುವುದೇ ಕಷ್ಟವಾಗಿತ್ತು. ಅಂಥ ಸಂದರ್ಭದಲ್ಲಿ ತುಂಬ ವಯಸ್ಸಾದ ಮೇಲೆ ಅವರಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳುವ ಕಾರಣಕ್ಕೆ ನಿಂತು ಹೋಯ್ತುಬಿಟ್ರೆ, ಇಲ್ಲಾಂದರೆ ಇಲ್ಲಿಗೆ ಬರ್ತಾನೇ ಇದ್ದರು ಅವರು. ಹಾಗಾಗಿ ಬನ್ನಂಜಿಯವರಿಗೆ ಇಷ್ಟವಾದ ಸ್ಥಳ ಆದ್ದರಿಂದ ವೀಣಾ ಬನ್ನಂಜಿಯವರು ಇಲ್ಲಿ ಕಾರ್ಯಕ್ರಮನ ಆಯೋಜಿಸಿಕೊಂಡಿರುವಂಥದ್ದು ನಮಗೆ ಸಂತೋಷ. ಮತ್ತು ಈ ಸ್ಥಳದಲ್ಲಿ ಬನ್ನಂಜಿಯವರು ತುಂಬ ಇಷ್ಟಪಟ್ಟ ಸ್ಥಳ ಇದು. ಆದ್ದರಿಂದ ಅವರಿಗೂ ಸಂತೋಷವಾಗಿರುತ್ತೆ ಈ ಕಾರ್ಯಕ್ರಮದಿಂದ ಅಂತ ಹೇಳುವ ಕಾರಣಕ್ಕೆ ಇದು ಪ್ರಸ್ತುತವಾದ ಕಾರ್ಯಕ್ರಮ ಅಂತ ಇದನ್ನು ಒಪ್ಪಿಕೊಂಡು ಈ ಸಂದರ್ಭದಲ್ಲಿ 3 ಜನ ಒಳ್ಳೆಯ ವಾಗ್ಮಿಗಳು, ಒಳ್ಳೆಯ ಪಂಡಿತರುಗಳು ಅವರ ಮಧ್ಯದಲ್ಲಿ ನಾನು ಮಾತಾಡಬೇಕಾಯಿತು. ಕೊನೆಗೆ ನನಗೆ ಬನ್ನಂಜಿಯವರ ಬಗ್ಗೆ ಮಾತಾಡಲಿಕ್ಕೆ ತುಂಬ ಹೆಮ್ಮೆ ಇದೆ. ನಮಗೆ ತುಂಬ ಹತ್ತಿರದವರು ಅವರು. ಮತ್ತು ತುಳುನಾಡಿನ ಜನತೆಗೆ ಅವರು ಸ್ಮರಣೀಯರು. ಯಾಕೆಂದರೆ ಇಲ್ಲಿ ಹುಟ್ಟಿ ಎಷ್ಟು ದೂರಕ್ಕೆ ಅವರು ತಲುಪಿದ್ರಲ್ವ ಅಂತ ಸಾಧನೆ ಮಾಡಲಿಕ್ಕೆ ಅವರ ಬಗ್ಗೆ ಹೇಳಲಿಕ್ಕೆ ನಮಗೆ ಸಂತೋಷ ಆಗುತ್ತೆ. ಅಂಥ ಬನ್ನಂಜಿಯವರು ಸಂಸ್ಕೃತ ಸಾಹಿತ್ಯಕ್ಕೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಮತ್ತು ತುಳು ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆ ಅದನ್ನು ನಾವು ಯಾವತ್ತೂ ಮರೆಯುವ ಹಾಗಿಲ್ಲ. ಆದ್ದರಿಂದ ಅವರ ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ಪ್ರಭುತ್ವ ಇತ್ತು, ಇಂಗ್ಲೀಷಲ್ಲೇ ಮಾತನಾಡುವಷ್ಟು ಪ್ರಭುತ್ವ ಇತ್ತು. ಆದರೆ ಅವರು ಹೆಚ್ಚು ಇಷ್ಟಪಡಲಿಲ್ಲ ಆ ಭಾಷೆಯಲ್ಲಿ ಹೆಚ್ಚು ಮಾತನಾಡಲಿಕ್ಕೆ. ಅದರ ಬದಲಿಗೆ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಮಾತನಾಡುವಾಗ ಅದನ್ನು ಹೆಚ್ಚು ಜೋಡಿಸ್ಕೊಳ್ತಾ ಇದ್ದರು, ಸಾಮಾನ್ಯ ಜನಕ್ಕೆ ಅರ್ಥ ಆಗಲಿ ಅಂತ. ಈ ಎಲ್ಲ ಕಾರಣಗಳಿಗೋಸ್ಕರ ಬನ್ನಂಜೆಯವರ ಅಗಾಧವಾದ ವ್ಯಕ್ತಿತ್ವವನ್ನು ಇನ್ನು ಯಾರಾದರೂ ಇವತ್ತಿನಿಂದ ಶುರು ಮಾಡಿ ಇನ್ನು 50 ವರ್ಷ ಇದರಲ್ಲೇ ಕಳೀತೇನೆ ಅಂತ ಹೇಳುವವರಿಗೆ ಕೇಳುವಷ್ಟು ಅವರ ಪ್ರವಚನವನ್ನು ಸಂಗ್ರಹ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅವರ ಇಲ್ಲದೇ ಇರುವ ದಿನಗಳಲ್ಲಿಯೂ ಕೂಡ ಅವರು ಸಾರ್ವಕಾಲಿಕವಾಗಿ ಇರ್ತಾರೆ ಅಂತ ಹೇಳುವಂಥ ರೀತಿಯ ಚಿರಂಜೀವಿತ್ವಕ್ಕೆ ಅವರ ಧ್ವನುಸುರುಳಿಗಳು, ಅವರ ದಾಖಲೆಯಾಗಿರತಕ್ಕಂಥ ಪ್ರವಚನಗಳ ಸಂಗ್ರಹವು ಲಾಭವನ್ನು ತಂದುಕೊಡುತ್ತಾದ್ದರಿಂದ ಅವರ ಅಸ್ತಿತ್ವ ಈ ಪುಸ್ತಕಗಳ ಮೂಲಕ ಮತ್ತು ಧ್ವನಿಯ
ಶಬ್ದಗಳ ಮೂಲಕ ಅವರ ಅಸ್ತಿತ್ವವನ್ನು ಚಿರಾಯು ಮಾಡ್ತವೆ ಇವೆರಡು ಅಂತ ಹೇಳೋದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ನಾನೇ ಉತ್ತರ ಕೊಡ್ತಿದ್ದೆ. ಇದು ಉತ್ತರ ಬೇಕಿಲ್ಲದೆ ಸುಮ್ಮನೆ ಗಾಳಿಯಲ್ಲಿ ಧೂಳು ಹಾರಿಸುವಂತಹ ಕೆಲಸಕ್ಕೆ ಉತ್ತರ ಕೊಡುವುದು ತಪ್ಪು. ಅದು ನಿಮಗೇನೆ ನಿಮ್ಮ ಬೇರೆ ಅದಕ್ಕಿಂತ ಹೆಚ್ಚು ಆಸಕ್ತಿಯನ್ನು ನೀವು ಅಧ್ಯಯನದಲ್ಲಿ ತೊಡಗಿಸಿ ನಿಮ್ಮ ಸಾಧನೆಯಲ್ಲಿ ಮುಂದುವರಿಸಿ ಅಂತ ಹೀಗೆ ತನ್ನ ತಾಳ್ಮೆಯನ್ನು ಸಮಾಧಾನವನ್ನು ದಾರಿಯಲ್ಲಿ ಹೋಗುವಾಗ ನಾವು ಎತ್ತರವನ್ನು ಏರುವಾಗ ಕಾಲು ಹಿಡಿದವರ ಕಡೆಗೆ ನಾವು ತಲೆ ಹಾಕ್ತಾ ಹೋದರೆ ನಾವು ಇನ್ನೂ ಕೆಳಕ್ಕೆ ಇಳಿಯುವಂತಹ ಪ್ರಸಂಗ ಬರುತ್ತೆ ಅಂತ ಅವರು ಆರಂಭದಿಂದ ಬದುಕಿನುದ್ದಕ್ಕೂ ಅದನ್ನು ನಡೆಸಿದವರು ಕೇವಲ ಗುರುಗಳ ಮೇಲಿನ ಶ್ರದ್ಧೆಯಿಂದ. ಇದು ಸರ್ವಮೂಲದ ಕೃತಿಗಳ ಪ್ರಕಟ ಆಯಿತು. ಆದ ಮೇಲೂ ಅಂತಹ ಅನೇಕ ಕೃತಿಗಳ ರಚನೆ ಆಗಬೇಕಾಗಿದ್ದು ಮತ್ತು ಅದರ ಸಂಪಾದನೆ ಆಗಬೇಕಾದದ್ದಿತ್ತು. ಅದು ಮುಖ್ಯವಾಗಿ ಆಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಲಿಕುಚ ಮನೆತನದ ಅನೇಕ ಕೃತಿಗಳು ಅಲ್ಲಿಯ ತನಕವೂ ಕೂಡ ಇದೆ ಅಂತ ಗೊತ್ತಿತ್ತು. ಕೆಲವೊಂದು ಸರ್ತಿ ಕೆಲವರ ವ್ಯಾಖ್ಯಾನದಲ್ಲಿ ಇಣುಕಿದ್ದು ಇತ್ತು. ಆದರೆ ಅದರ ನಿರಂತರವಾದ ಅಧ್ಯಯನದ ಪರಂಪರೆ ಬಿಟ್ಟು ಹೋದದ್ದನ್ನು ಅವರು ಮರಳಿ ತಾನೇ ಸ್ವತಃ ಒಂದು ಪ್ರಕಾಶನವನ್ನು ಸ್ಥಾಪಿಸಿ ಅದು ಅದಕ್ಕೆ ಹೇಗೆ ವ್ಯವಸ್ಥೆ ಆಗುತ್ತೆ ಅಂತ ಒಂದು ದಿವಸ ಅವರು ಕೈ ಚಾಚಿ ಹೇಳಿದವರಲ್ಲ. ನನ್ನ ಈ ಪುಸ್ತಕದ ಪ್ರಕಾಶನಕ್ಕೆ ವ್ಯವಸ್ಥೆ ಮಾಡಿ ಅಂತ ಕೇಳಿದವರಲ್ಲ. ಆದರೆ ಅವರಿಗೆ ಒಂದು ಯಾವಾಗಲೂ ಹೇಳ್ತಿದ್ರು, ನಾನು ಒಳ್ಳೆಯ ಕೆಲಸಕ್ಕೆ ನಿಂತಾಗ ಅದಕ್ಕೆ ಗುರುಗಳೇ ಖಂಡಿತ ಅನುಕೂಲ ಮಾಡಿಕೊಡ್ತಾರೆ ಅಂತ. ಈ ಶ್ರದ್ಧೆ ಬರುವುದು ಬಹಳ ಕಷ್ಟ. ಈ ಎಚ್ಚರ ಇರುವುದು ನಿರಂತರ ಬಹಳ ದುರ್ಲಭವಾದ ಗುಣ. ಆದರೆ ಅಷ್ಟೇ ಧೈರ್ಯದಿಂದ ಅನೇಕ ಕೃತಿಗಳ ಪ್ರಕಾಶನವನ್ನು ಅವರು ಸ್ವತಃ ತಾನೇ ಅಂತಹ ವಿಷಯದಲ್ಲಿ ಅದರ ವ್ಯವಸ್ಥೆಗೆ ಏನೇನು ಅನುಕೂಲ ಬೇಕು ಅಂತ ಅನ್ನೋದನ್ನು ನಾವೊಂದು ಪುಸ್ತಕಕ್ಕೆ ಪ್ರಕಾಶನಕ್ಕೆ ಇಳಿದಾಗ ಗೊತ್ತಾಗುತ್ತೆ. ಬಹುಶಃ ಒಂದು ಉದಾಹರಣೆ ಕೊಡಬಹುದು ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದ 2 ಸಂಪುಟಗಳ ಸಂಸ್ಕೃತ ವ್ಯಾಖ್ಯಾನ ಸಹಿತ ವೇದಾಂತ ತೀರ್ಥರ ಟಿಪ್ಪಣಿಯ ಜೊತೆಗೆ ಅವರ ಅಡಿ ಟಿಪ್ಪಣಿಯ ಜೊತೆಗೆ ಅದರ ಪುಸ್ತಕ ಪ್ರಕಟಗೊಂಡಿತು. ಪ್ರಕಟಗೊಳ್ಳುವಾಗ ಅದು ಇವತ್ತು ಬಹುಶಃ ಇವತ್ತಿನ ಶೈಲಿಯಲ್ಲಿ ಅದನ್ನು ಪುಸ್ತಕ ಪ್ರಿಂಟ್ ಮಾಡುವುದಾದರೆ ಇನ್ನೂ ಒಂದು 4 ಪುಸ್ತಕ ಜಾಸ್ತಿ ಮಾಡ್ಬೋದು. ನೀವು ಅದರ ಅಕ್ಷರಗಳನ್ನು ಗಮನಿಸಿದರೆ ಆ ಪುಸ್ತಕದಲ್ಲಿ ಎಲ್ಲ ಪ್ಯಾಕ್ ಆದಾಗೆ ಇದೆ, ಇನ್ನೆಲ್ಲೂ ಏನು ಸೇರಿಸ್ಲಿಕ್ಕೆ ಅವಕಾಶ ಇಲ್ಲ ಅನ್ನುವ ಹಾಗೆ. ಅದರ ಪ್ರತಿಯೊಂದು ಪೇಜ್ ಲೇಔಟಿನ ಕುರಿತು ಅದರ ಅಕ್ಷರಗಳಲ್ಲಿ ಆಗಬಹುದಾದ ಸಂದೇಹ ಬರಲಿಕ್ಕೆ ಕಾರಣವಾಗುವಂತಹ ಲಿಪಿಗಳನ್ನು ಕೂಡ ಬದಲಾಯಿಸಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅದು ಪ್ರಕಟ ಆದಮೇಲೆ ಒಬ್ಬರಿಗೂ ಒಂದು ವಿಷಯದಲ್ಲಿ ಸಂದೇಹ ಬರಬಾರದು. ಯಾಕೆಂದರೆ ಆಚಾರ್ಯರು ಹಾಕಿಕೊಟ್ಟ ಪರಂಪರೆ ಅದು. ಕ್ವಚಿತ್ ಗ್ರಂಥಾನ್ನ ಪ್ರಕ್ಷಿಪತಿ ಕ್ವಚಿದ್ ಅಂತರಿತಾನಪಿ ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥ ಅಂತ ಅವರು ಗ್ರಂಥ ಸಂಪಾದನೆಯಲ್ಲಿ ಬಹಳ ಗಂಭೀರವಾಗಿ ಈ ವಿಷಯಗಳ ಬಗ್ಗೆ ಎಚ್ಚರ ಕೊಡಬೇಕು ಅಂತ ಹೇಳುತ್ತಿದ್ರು. ಯಾಕೆಂದರೆ ಕೆಲವರು ತಮಗೆ ಅನುಕೂಲಕರವಲ್ಲದ ಮಾತುಗಳನ್ನು ಕಿತ್ತು ಬಿಡುತ್ತಾರೆ, ಕೆಲವರು ತಮಗೆ ಅನುಕೂಲವಾದದ್ದನ್ನು ಸೇರಿಸುವ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಮ್ಮೆ ಅವರಿಗೆ ತಿಳುವಳಿಕೆ ಕಮ್ಮಿ, ಇದು ಲಿಪಿಕಾರರೆಲ್ಲ ಶಾಸ್ತ್ರಜ್ಞಾನದ ಹೊಳಹನ್ನು ಹೊಂದಿದವರಾಗಿರಬೇಕಾಗಿಲ್ಲ. ಅಂತಹ ಸಂದರ್ಭದಲ್ಲಿ ಅವರಿಗೆ ಏನು ಕೇಳಿತೋ, ಯಾಕೆಂದರೆ ಕೇಳಿಸಿಕೊಂಡು ಬರೆಯುವಾಗ ಕೆಲವೊಂದು ಸರ್ತಿ ಸಮಸ್ಯೆಗಳಾಗುವ ಸಂದರ್ಭಗಳಿರ್ತವೆ. ಅದರಿಂದಾಗಿ ಕೆಲವೊಮ್ಮೆ ಅವರ ಬರವಣಿಗೆಯಲ್ಲಿ ದೋಷ ಇರುತ್ತೆ. ಇನ್ನು ಪ್ರಮಾದಾತ್ ಇದು ಕುರಿಯು ಕ್ವಚಿತ್ತ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥ, ಬೇಕು ಅಂತ ಮಾಡಿದ ತಪ್ಪು, ತಿಳಿಯದೇ ಆದ ತಪ್ಪು, ಅವರ ಇಂದ್ರಿಯ ಪಾಠವದ ಸಮಸ್ಯೆಯಿಂದ ಆದ ತಪ್ಪು, ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಕೃತಿಯನ್ನು ಸಂಪಾದನೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಆ ಕೃತಿಗಳಿಗೆ ಸುಮಾರು ಒಂದು ಆ ಪುಸ್ತಕದ 600-800 ಪೇಜನ್ನು ಬಹುಶಃ ಕನಿಷ್ಠ ನಾನು ಹೇಳೋದು ಬಹುಶಃ ಕಮ್ಮಿ ಇರ್ಬೋದು 100 ಸರ್ತಿ ಪ್ರತಿ ಸಾಲನ್ನು ಅವರು ಓದಿದ್ದಾರೆ. ಪುಸ್ತಕ ಬಿಡುಗಡೆ ಆಗುವ ಮುನ್ನ, ಬಿಡುಗಡೆ ಆದಮೇಲೆ ಮತ್ತೊಂದು ಸರ್ತಿ ಕೆಲವರು ತಪ್ಪಿದೆ, ಅದಿದೆ ಇದಿದೆ ಅಂತ ಹೇಳಿದ್ದಾರೆ. ಈ ತಾಳ್ಮೆಯನ್ನು ಬಹುಶಃ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ನಾವೇ ನಮ್ಮದೇ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು 20 ಪುಟ ಇದ್ದಾಗಲೂ ಕೂಡ 2 ಸರ್ತಿ ನೋಡಿ ಅದನ್ನು ಇನ್ಯಾರಾದರೂ ನೋಡಿ ಅದನ್ನು ಕಳಿಸ್ಬಿಡಿ ಅಂತ ಹೇಳಿಬಿಡ್ತೇವೆ. ನಮಗೆ ಆ ತಾಳ್ಮೆ ಬರುವುದು ಬಹಳ ಕಷ್ಟ. ಆದರೆ ಆ ಚಿಕ್ಕ ಚಿಕ್ಕ ಅಕ್ಷರಗಳ ಹಿನ್ನೆಲೆಯನ್ನೂ ತಲೆಗೆ ಹಚ್ಚಿಕೊಳ್ಳೋದು, ಯಾಕೆಂದರೆ ಅದು ತುಂಬ ಜಾಸ್ತಿ ಪ್ರಿಂಟ್ ಮಾಡಿದರೆ ತಗೊಳ್ಳೋರಿಗೆ ಕಷ್ಟ ಆಗುತ್ತೆ. ಅವರಿಗೆ ನಾವು ಅದನ್ನು ಕೊಡುವಾಗ ಹೊರೆ ಆಗಬಾರದು ಅಂತ ಅನ್ನೋದು ಅವರ ಕಾಳಜಿ. ಅಂದರೆ ಈ ಥರ ಆ ಆಚಾರ್ಯರ ಕೃತಿಗಳನ್ನು ಸರಿಯಾಗಿ ಅಪ್ಪಟ ಚಿನ್ನದಂತೆ ಮುಟ್ಟಿಸಬೇಕು ಅಂತನ್ನುವಂತಹ ಅವರ ಕಾಳಜಿ, ಅದು ಯಾವುದೋ ಒಂದು ಪುಸ್ತಕ ಆದರೆ ಆಯಿತು ಮತ್ತೆ ಉಳಿದದ್ದು ಹೇಗಾದರೂ ನಡೆಯುತ್ತೆ, ಇಲ್ಲ, ಕನ್ನಡದ ಪುಸ್ತಕಕ್ಕೂ ಹಾಗೇನೆ, ಸಂಸ್ಕೃತದ ಪುಸ್ತಕಕ್ಕೂ ಹಾಗೇನೆ, ಅದು ಅಷ್ಟು ಅವರ ಶ್ರದ್ಧೆ ಕಾಣ್ತಿತ್ತು. ಜಿ ವಿ ಅಯ್ಯರ್ ಅಂತ ನಾವು ಕೇಳಿದ್ದೇವೆ, ಸಿನಿಮಾ ಕ್ಷೇತ್ರದಲ್ಲಿ ದಿಗ್ದರ್ಶಕನಾಗಿ ಬಹಳ ಎತ್ತರದ ಸ್ಥಾನವನ್ನು ಏರಿದ ಹಿರಿಯ ಜೀವ. ಅವರು ಶಂಕರಾಚಾರ್ಯ ಅಂತ
ಸಿನಿಮಾವನ್ನು ತೆಗೆಯುವ ಸಂದರ್ಭದಲ್ಲಿ ಇವರ ಹತ್ರ ಅದು ಸಂಸ್ಕೃತದಲ್ಲಿರುವಂತಹ ಸಿನಿಮಾ, ಅದರ ಮಾಧ್ಯಮ ಭಾಷೆ ಸಂಸ್ಕೃತ, ಅದು ಈ ಆಚಾರ್ಯರಿಗೆ ಬರೀಬೇಕು ಅಂತ ಬಂದಾಗ ಆಚಾರ್ಯರು ಹೇಳಿದ್ರು, ನಾನು ಬರ್ಕೊಡ್ತೇನೆ, ನನಗೇನು ಕೊಡೋದು ಬೇಡ, ಆದರೆ ನನಗೆ ವಾಪಸ್ ನಿಮ್ಮಿಂದ ಒಂದು ಪ್ರತಿಯಾದ ಉಪಕಾರ ಬೇಕು. ಏನು ಅಂದರೆ ಮಧ್ವಾಚಾರ್ಯ ಸಿನಿಮಾ ನೀವು ತೆಗಿಬೇಕು ಅಂತ. ಹಾಗೆ ಅವರು ಆ ಬರವಣಿಗೆಗೆ ಪ್ರತಿಯಾಗಿ ತನಗೆ ವಾಪಸ್ಸು ಕೇಳಿದ್ದೇನು ಅಂದರೆ ಆಚಾರ್ಯರ ಜೀವನ ಚರಿತ್ರೆಯು ಕೂಡ ಬೆಳ್ಳಿ ಪರದೆಯಲ್ಲಿ ಸಾಮಾನ್ಯರಿಗೆ ಮುಟ್ಟುವ ಹಾಗೆ ಅದನ್ನು ತಿಳಿಸಬೇಕು ಅಂತ. ಒಂದು ಸರ್ತಿ ಕಣ್ಣಾಡಿಸಿದರೆ ಅದರಲ್ಲಿ ಆ ಆಚಾರ್ಯರ ಕಥೆಯನ್ನು ಹೇಳುವುದರಲ್ಲಿ ಅವರಿಗಿದ್ದ ಆ ಸರಳತೆ ಆಗಲಿ, ಅದನ್ನು ಹೇಳಬೇಕಾದಾಗಿದ್ದ ಕಾಳಜಿಯಾಗಿ ಎರಡೂ ಸ್ಪಷ್ಟವಾಗಿ ಕಾಣುತ್ತೆ. ಅದರಲ್ಲಿ ಒಂದು ಪ್ರಸಂಗ ಬರುತ್ತೆ. ಒಬ್ಬ ಶೆಟ್ಟಿ ಆ ತಂದೆಗೆ ಸಾಲ ಕೊಟ್ಟಿದ್ದೇನೆ ಅಂತ ವಾಪಸ್ ತೆಗೆದುಕೊಳ್ಳಲಿಕ್ಕೆ ಬಂದಿರ್ತಾನೆ. ಮನೆಯಲ್ಲಿ ಯಾರು ಊಟಕ್ಕೆ ಕೂತಿರುವುದಿಲ್ಲ. ಮಗು ಪುಟ್ಟ ಹುಡುಗ, ಅಮ್ಮ ಹಸಿವಾಗ್ತಾ ಇದೆ ಎಂದಾಗ ಅಪ್ಪ ಊಟ ಮಾಡಿಲ್ಲ, ನಾನು ಊಟ ಮಾಡೋದು ಹೇಗೆ? ಅಪ್ಪನ ಹತ್ರ ಹೋಗಿ ಕೇಳಿದಾಗ, ನೀನು ಊಟ ಮಾಡು ಮಗು, ನಾನು ಊಟ ಮಾಡಲಿಕ್ಕಾಗಲ್ಲ, ಇವನ ಸಾಲವನ್ನು ತೀರಿಸುವ ತನಕ ನನಗೆ ಊಟ ಮಾಡುವಂತಹ ಮನಸ್ಸಿಲ್ಲ ಅಂತ. ಸಾಲ ತೀರಿಸಿದ್ರೆ ಊಟ ಮಾಡಬಾರ್ದು, ಅದು ಕರ್ತವ್ಯ ಕೊಡಬೇಕಿತ್ತು, ನನ್ನಿಂದ ಆಗಿಲ್ಲ, ಅದಕ್ಕೆ ಆ ಶೆಟ್ಟಿ ಹತ್ರ ನಾನು ಕೊಡ್ತೇನೆ ಅಂತ ಹೇಳುತ್ತೆ ಆ ಮಗು. ಅದನ್ನು ಅವರು ಹೇಳಿದ ರೀತಿ ಎಷ್ಟು ಚೆನ್ನಾಗಿದೆ ಅಂದರೆ, ಅಲ್ಲಿಯೇ ಇದ್ದ ಹುಣಸೆ ಮರದ ಬೀಜಗಳನ್ನು ಎತ್ತಿಕೊಂಡು ಅವನ ಕೈಗೆ ಅದನ್ನು ಕೊಡ್ತಾನೆ ಪುಟ್ಟ ಹುಡುಗ. ಅದನ್ನು ಆ ಶೆಟ್ಟಿಯ ಮನಸ್ಸಿನಲ್ಲಿ ಏನು ಭಾವವನ್ನು ತರ್ತಾರೆ ಅಂದರೆ, ಆ ಮಾತು ಹೇಳುವುದು ಅದು ಬಹಳ ಮನಸ್ಸಿಗೆ ಮುಟ್ಟುವ ಮಾತು. ಇಷ್ಟು ಪುಟ್ಟ ಮಗುವಿಗೇನೆ ತಂದೆಯ ಸಾಲವನ್ನು ತೀರಿಸಬೇಕು ಅನ್ನುವಷ್ಟು ದೊಡ್ಡ ಮನಸ್ಸಿರಬೇಕಾದ್ರೆ, ನಾನು ಈ ಮತ್ತೆ ಮನೆಯಲ್ಲಿ ಕೇಳಿ ಮನೆಗೆ ತೊಂದರೆ ಕೊಡಬಾರ್ದು, ನನ್ನ ಸಾಲ ತೀರಿತು ಅಂತ ಹೇಳಿ ಅವನಲ್ಲಿಂದ ಹೊರಟು ಹೋಗ್ತಾನೆ. ಇಂಥ ಅನೇಕ ಸೂಕ್ಷ್ಮ ಸಂಗತಿಗಳನ್ನು ಪವಾಡದ ಮುಖವನ್ನು ತೊಡಿಸದೆ, ಆಚಾರ್ಯರು ಪವಾಡ ಅಂತ ಹೇಳುವ ಶಬ್ದಕ್ಕೆ ಹೆಚ್ಚು ಒತ್ತು ಕೊಡ್ತಿರ್ಲಿಲ್ಲ. ಅದು ಪ್ರಸಂಗವಶಾತ್ ಎಲ್ರಿಗೂ ಹೇಳಬೇಕಾದಾಗ ಹೇಳಬೇಕಾಗ್ತಿತ್ತು. ಅದು ಮಹಿಮೆ ಬೇರೆ, ಪವಾಡ ಬೇರೆ. ಪವಾಡ ಅಂದರೆ ಕೇವಲ ಕಣ್ಣು ಕಟ್ಟುವಾಗಿರುತ್ತೆ, ಅದರಲ್ಲಿ ಶಾಸ್ತ್ರೀಯವಾದ ತಾತ್ವಿಕವಾದ ನೆಲೆ ಇರುವುದಿಲ್ಲ. ಯಾಕೆಂದರೆ ಅದು ಕೇವಲ ನಮ್ಮ ಕಣ್ಣಿಗೆ ಇಲ್ಲದನ್ನು ಕಾಣುವಂತೆ ಮಾಡಿದ್ದಷ್ಟೇ. ಇದು ಹಾಗಲ್ಲ. ಮಹಿಮೆ ಅಂತಂದಾಗ ಒಂದು ಬೀಜವನ್ನು ಹಿಡಿದು ಔಷಧಿ ಸೂಕ್ತವನ್ನು ಹೇಳಿ ಆ ಸೂಕ್ತದಿಂದ ಪಠನ ಮುಗಿಯುವಾಗ ಅದು ಬೇರು ಬಿಟ್ಟು ಮೊಳಕೆ ಒಡೆದು ಮರಳ ಅಂದರೆ ಚಿಗುರೊಡೆದು ಒಂದು ಗಿಡವಾಗಿ ಏರುವ ಆ ಪ್ರಕ್ರಿಯೆ ಅದು ಕಾಣುವಂತೆ ಮಾಡುವುದಲ್ಲ, ಆಮೇಲೆ ತಗೊಂಡೋಗಿ ನಡ್ಲಿಕ್ಕಾಗುವಂಥದ್ದು. ಆದರೆ ಈ ಐಂದ್ರಜಾಲಿಕ ನೋಟುಗಳನ್ನು ಪೇಪರ್ಗಳನ್ನು ಹರಿದು ಎಸೆದಾಗ ನೋಟ್ ಆಗುತ್ತಲ್ವ, ಅದು ನೋಟ್ ಆಗೋದಿದ್ರೆ ಅವನು ನಾಳೆಯಿಂದ ಪ್ರದರ್ಶನ ಇಡಬೇಕಾಗಿರಲಿಲ್ಲ. ಅವ್ನ ಮನೆಯಲ್ಲಿ ಪ್ರತಿ ದಿವಸ ಪೇಪರ್ ಬಂದದ್ದನ್ನು ರೂಮಲ್ಲಿ ಹಾಕಿ ದೊಡ್ಡ ಸಿರಿವಂತನಾಗ್ಬೋದಿತ್ತು. ಆದರೆ ಅದು ಕೇವಲ ಇನ್ನೊಂದೆಲ್ಲೋ ಅಡಗಿಸಿಟ್ಟಿದ್ದ ನೋಟನ್ನು ನಮ್ಮ ಮುಂದೆ ಪೇಪರ್ ಕಾಣದಂತೆ ಮಾಡಿ ಕಾಣಿಸುವಂತಹ ಪ್ರಕ್ರಿಯೆ. ಹಾಗಾಗಿ ಆಚಾರ್ಯರ ಬದುಕಿನ ಅನೇಕ ಚಿತ್ರಣಗಳನ್ನು ಅದನ್ನು ಎಷ್ಟು ಸರಳವಾಗಿ ಜನರಿಗೆ ಸೂಕ್ಷ್ಮವಾಗಿ ಅದರ ಹೃದಯವನ್ನು ಅರ್ಥ ಮಾಡಿಸಬೇಕು ಅಂತನ್ನುವ ಕಳಕಳಿಯನ್ನು ಆ ಚಿತ್ರದಲ್ಲಿ ನಾವು ಕಾಣ್ತೇವೆ. ಅದೇ ಥರ ಆಚಾರ್ಯರ ಬಗೆಗಿನ ಮೂಲ ಗೀತೆಯ ಸ್ವಾರಸ್ಯವನ್ನು ಅರ್ಥ ಮಾಡಿಸುವ ಮತ್ತೆ ಒಂದು ಚಿತ್ರ ಬಂದದ್ದು ಸಂಸ್ಕೃತದಲ್ಲಿ ಭಗವದ್ಗೀತೆ ಅಂತ. ಅದನ್ನು ಒಂದು ಸರ್ತಿ ನೋಡಲೇಬೇಕಾದ ಸಂಗತಿ. ಬಹುಶಃ ಇಷ್ಟು ಚೆನ್ನಾಗಿ ನಮ್ಮ ಜೀವನವನ್ನು ಅರ್ಜುನನ ಪಾತ್ರದಲ್ಲಿ ಇಟ್ಟು ಹಿಂದೆ ಗುರುವನ್ನಾಗಿ ಕೃಷ್ಣನನ್ನು ಬಿಟ್ಟು ಇಡೀ ಚಿತ್ರಣವನ್ನು ನಮ್ಮದೇ ಹುಟ್ಟಿನಿಂದ ಸಾವಿನ ತನಕದ ಪ್ರಯಾಣ ಅನ್ನೋದನ್ನು ತೋರಿಸಿದ ರೀತಿ ಅದು ಅತ್ಯಂತ ಅದ್ಭುತ. ಅದರಲ್ಲಿ ನಿರ್ದೇಶಕರ ವಿಶೇಷವಾದ ಕೌಶಲ್ಯ ಇದ್ದೇ ಇರುತ್ತೆ ಅದನ್ನು ಪರದೆ ಮೇಲೆ ತರುವಾಗ. ಆದರೆ ಅದು ಈ ತಿಳಿವನ್ನು ಅದು ಹೊಂದಿರಬೇಕು ಅಂತನ್ನುವಂತಹ ಒಂದು ಮೂಲ, ಅದಕ್ಕೆ ಆಸರೆಯನ್ನು, ಬೀಜವನ್ನು ಬಿತ್ತಿದಂತಹ ಮೂಲ ಪ್ರಕ್ರಿಯೆಯನ್ನು ಅದಕ್ಕೆ ತಲುಪಿಸಿದಂತಹ ಕೆಲಸವನ್ನು ಆಚಾರ್ಯರು ಅತ್ಯಂತ ಸೂಕ್ಷ್ಮವಾಗಿ ಈ ಕೃತಿಗಳಲ್ಲಿ ಮಾಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾದ್ದು. ಇನ್ನು ಮಧ್ವವಿಜಯಕ್ಕೆ, ಉಪನಿಷತ್ ಚಂದ್ರಿಕೆಗೆ, ಆನಂದಮಾಲಾಕ್ಕೆ, ತತ್ವಪ್ರದೀಪಕ್ಕೆ ಕೊಟ್ಟ ವ್ಯಾಖ್ಯಾನ ಅದು ಬಹುಶಃ ನಮ್ಮ ಈ ಕಾಲದಲ್ಲಿ ಮತ್ತೆ ನಾವು ಇನ್ನೊಂದು ಚಿಂತನೆಯನ್ನು ಆ ಮೂಲಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಪರೂಪದ ವ್ಯಾಖ್ಯಾನದ ಪರಂಪರೆಯನ್ನು ಆಚಾರ್ಯರ ಚಿಂತನೆ ಎಲ್ಲಿ ನಮಗೆ ಅಪಾರ್ಥವಾಗುವ, ವಸ್ತುತಃ ಅಪಾರ್ಥ ಆಗುವಂಥ ರೀತಿಯಲ್ಲಿ ಹೇಳಿದ್ದಲ್ಲ, ಅದನ್ನು ಸರಿಯಾಗಿ ಹೇಳಬೇಕು, ತಿಳಿಯಾಗಿ ಹೇಳಿದ್ರು ಅನ್ನೋದನ್ನು ನಾವು ಮರ್ತಿದ್ವಿ. ಮತ್ತೆ ಅದನ್ನು ತಿಳಿಯಾಗಿ ಹೇಳಿದ್ದಾರೆ ಅಂತ ತಿಳಿಸಿದವರು. ಇದು ಆಚಾರ್ಯರ ಇಡೀ ಜೀವನದಲ್ಲಿ ಉದ್ದಕ್ಕೆ ನಮಗೆ ಕಾಣುವಂತಹ ಅವರ ಕಾಳಜಿಯನ್ನು ನಾವು ಗಮನಿಸಬೇಕಾದ್ದು. ಇನ್ನು ಮಧ್ವವಿಜಯದ ಅವರ ಚಿಂತನೆಯ ಸರಣಿಯನ್ನು ನೀವು ಕೇಳಿದರೂ ಕೂಡ ಎಷ್ಟು ಸುಲಲಿತವಾಗಿ ನಮ್ಮ ಬದುಕಿನ ಮಧ್ಯಕ್ಕೆ ಆಚಾರ್ಯರು ಬಂದು ಹೋದರು ಅಂತ. ನಮಗೆ ಒಂದು ಏನಾಗುತ್ತೆ ಅಂದರೆ, ದೊಡ್ಡವರು ಅಂದರೆ ಅವರನ್ನು ಅಲ್ಲೇ ಬಿಟ್ಟು ಬಿಡ್ತೇವೆ.
ಇಲ್ಲ ದೊಡ್ಡವರು ಅಂತ ಅನ್ನೋದನ್ನು ನಮಗೆ ಬೇಕು ಅಂತ ನಮ್ಮ ಮೂಗಿನ ನೇರಕ್ಕೆ ಎಳೆದು ಇಷ್ಟೇ ಇವರು ದೊಡ್ಡವರು ಅಂದರೆ ನಾವೇನು ಅನ್ಕೊಂಡಿದ್ದೇವೋ ಅದನ್ನೇ ಅವರು ಹೇಳ್ತಿದ್ದಾರೆ ಅಂತ. ಇದು ಎಲ್ಲ ದಾರ್ಶನಿಕರಿಗೆ ಇರುವ ಸಮಸ್ಯೆ. ಇದು ಕೇವಲ ಮಧ್ವಾಚಾರ್ಯರಿಗೆ ಮಾತ್ರ ಇರುವ ಸಮಸ್ಯೆ ಅಲ್ಲ. ಯಾರೆಲ್ಲ ದೊಡ್ಡವರು ಬಂದಿದ್ದಾರೆ, ಈಗ ಅವರು ಹೇಳಿದರು ಗೊತ್ತು ಮರ ಅಂತ, ಆ ಗೊತ್ತು ಮರನ ಕತ್ತರಿಸಿ ನಮ್ಮ ಕತ್ತಿನ ಮಟ್ಟಕ್ಕೆ ಇಳಿಸಿ ಅದನ್ನು ನೋಡುವಂತಹದ್ದೇ ನಮ್ಮ ಎತ್ತರತನ ಅಂತ ಭಾವಿಸುವಂತಹ ಒಂದು ಸ್ಥಿತಿಯನ್ನು ನಾವು ಇವತ್ತಿನ ಸಮಾಜದಲ್ಲಿ ನೋಡ್ತೇವೆ. ಆದರೆ ಅವರನ್ನು ಎತ್ತರವಾಗಿರುವುದರ ಜೊತೆಗೇನೆ ಹತ್ತಿರವಾಗಿ ಹೇಗಿದ್ದಾರೆ ಅಂತ ನಮಗೆ ಮುಟ್ಟಿಸಿದವರು ಗೋವಿಂದಾಚಾರ್ಯರು. ಅಲ್ಲಿ ಆಚಾರ್ಯರನ್ನು ಪರಿಚಯಿಸುವಾಗ ನಾರಾಯಣ ಪಂಡಿತರು ಹೇಳಿದ್ದು ಬಾಲಸಂಘಮತಿ ಬೋಧಯ ಭೃಶಂ ದುರ್ನಿರೂಪ ವಚನಂಚ ಪಂಡಿತೈ. ಒಂದೇ ಸಾಲು ಸಾಮಾನ್ಯನಿಗೆ ಅತ್ಯಂತ ಸರಳವಾಗಿ ಅರ್ಥ ಆಗುತ್ತೆ. ಅಲ್ಲೇ ಇರುವ ಮತ್ತಷ್ಟು ಹೊಳಹುಗಳನ್ನು ದೊಡ್ಡವರು ತಲೆ ತಿಳುಕಿದ್ರೂ ಕೂಡ ಅರ್ಥ ಆಗದ ಮತ್ತಷ್ಟು ಗುಟ್ಟನ್ನು ಅದರಲ್ಲಿ ಗುಹ್ಯವಾಗಿ ಮುಚ್ಚಿಟ್ಟಿದ್ದಾರೆ ಅಂತನ್ನುವಂತಹ ಮಾತು. ಅದು ಒಂದು ಭಾಗ ಅದು ಕೊನೆಗೆ ಬಾಲಸಂಘ ಅನ್ನೋದು ತಿಳಿಯಲೇ ಇಲ್ಲ ಅಂತಂದಾಗ ಮತ್ತೆ ಅದರ ಬಾಲಸಂಘವನ್ನೂ ಕೂಡ ಬೋಧಿಸುವ ಸರಳತೆಯನ್ನು ಅದರಲ್ಲಿ ತಿಳಿಸುವ ಮಾತುಗಳನ್ನು ಅವರು ಆಡಿದವರು. ಆಚಾರ್ಯರ ವೇದದ ವ್ಯಾಖ್ಯಾನದ ಪರಂಪರೆಯ ಚಿಂತನೆಯನ್ನು, ವೇದಗಳ ಸಂದೇಶ ಅಂತ ನೀವು ಹೊತ್ತಗೆಯನ್ನು ಒಂದು ಸರ್ತಿ ಬಿಡಿಸಿ ನೋಡಿದರೆ ಅರ್ಥ ಆಗುವ ಸಂಗತಿ. ಅತ್ಯಂತ ಸರಳವಾಗಿ ಮತ್ತು ಅತ್ಯಂತ ಸಹಜವಾಗಿರುವ ಅರ್ಥಗಳನ್ನು ಎತ್ತಿ ತೋರುವ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ನಾವು ಓದುವಾಗ ನಮ್ಮ ತಲೆಯಲ್ಲಿ ಏನಿರುತ್ತೆ ಅದನ್ನು ಓದ್ತೇವೆ. ಇದು ಯಾರನ್ನೂ ಬಿಟ್ಟದ್ದಲ್ಲ. ಆದರೆ ಆಚಾರ್ಯರು ಯಾವಾಗಲೂ ಒತ್ತಿ ಹೇಳ್ತಾ ಇದ್ದದ್ದು ಏನಂದರೆ ನಿಮ್ಮ ತಲೆಯಲ್ಲಿ ಏನಿದೆ ಅನ್ನೋದನ್ನು ಖಾಲಿ ಮಾಡಿ ಅದರಲ್ಲಿ ಏನಿದೆ ಅನ್ನೋದನ್ನು ಓದನ್ನು ಎಚ್ಚರಪಡಿಸಿ ಅಂತ. ಅದು ಅವರು ಸ್ವತಃ ತಾನು ಕೂಡ ಅಂಥದ್ದೇ ಪ್ರಯೋಗಗಳಿಗೆ ಇಳಿದು ನಮ್ಗೆ ಅದನ್ನು ಹೇಳಿದ್ದಾದ್ರಿಂದ ಅವರೇ ಹೇಳಿದ ಬದುಕಿನ ಕಥೆಯಲ್ಲಿ ನಾನು ಎಲ್ಲವನ್ನೂ ಬಿಟ್ಟು ನಾಸ್ತಿಕನ ಸ್ಥಿತಿಯಲ್ಲಿ ನನ್ನ ಆ ಅಧ್ಯಯನದ ಆರಂಭವನ್ನು ಮಾಡಿ ಕೊನೆಗೆ ನಾನು ರಸಪಾಕವಾಗಿ ಸಿಕ್ಕಿದ ಸಂಗತಿಯನ್ನು ಧಾರಣೆ ಮಾಡಿದೆ. ಹಾಗೆ ಧಾರಣೆ ಮಾಡುವಾಗ ಇದು ರಸಪಾಕ ಅಂತ ಗೊತ್ತಾಗ್ಲಿಕ್ಕೆ ಕಾರಣವಾದ ಹಿಂದಿನ ಎಲ್ಲ ಸಂಗತಿಗಳಿಗೂ ಅಷ್ಟೇ ಅದರ ಗೌರವವನ್ನು ಉಳಿಸಿಕೊಂಡು ಅದರಿಂದ ಪಡೆಯಬಹುದಾದ ಒಳ್ಳೆಯತನವನ್ನು ಸ್ವೀಕರಿಸಿ ಇನ್ನು ಉಳಿದನ್ನು ಹೆಚ್ಚಿನದ್ದನ್ನು ಬೇಕಿದ್ದದನ್ನು ನಾನು ಪಡೆಯುವುದಕ್ಕೆ ಆಚಾರ್ಯರ ಮಾತುಗಳು ಹೆಚ್ಚು ರಸವತ್ತಾಗಿ ನನಗೆ ಸಿಕ್ಕಿತು ಅಂತನ್ನೋದನ್ನು ಹೇಳಿದ್ದು ನಮಗೆ ಒಳ್ಳೆಯ ಮಾರ್ಗ ಅಂತ ಅನಿಸುತ್ತೆ. ನಾವು ಹೋಗುವ ದಾರಿ ಹೇಗಿರಬೇಕು ಅಂತಂದರೆ ನಮಗೆ ಎಲ್ಲದರಲ್ಲೂ ಇರುವ ಹೆಚ್ಚಿನ ಒಳ್ಳೆಯತನವನ್ನು ಗುರುತಿಸಿ ನಮಗೆ ಯಾವುದು ಉಪಾಸನೆಯ ದಾರಿಯಲ್ಲಿ ಅಥವಾ ತಿಳುವಳಿಕೆಯ ದಾರಿಯಲ್ಲಿ ಇನ್ನೂ ಹೆಚ್ಚಿನ ಸೊಬಗನ್ನು ಮನಸ್ಸಿಗೆ ಮುಟ್ಟಿಸುತ್ತೋ ಅದನ್ನು ಹಿಡಿಯುವ ಪ್ರಯತ್ನದಲ್ಲಿ ನಾವು ಸಾಗಬೇಕಾದದ್ದು ಅಂತ. ಇನ್ನು ಭಾಷೆಯ ದೃಷ್ಟಿಯಿಂದ ಆಚಾರ್ಯರ ಕೊಡುಗೆ ಅತ್ಯಂತ ಅದ್ಭುತ. ಆಚಾರ್ಯರ ಪ್ರಯೋಗಗಳಲ್ಲಿ ಆಚಾರ್ಯರದ್ದು ಬಿಡಿ, ಸ್ವತಃ ವೇದವ್ಯಾಸರನ್ನೇ ಬಿಡಲಿಲ್ಲ. ವ್ಯಾಸ ದುರುಕ್ತಿ ಶಿಕ್ಷಾ ಅಂತ ವ್ಯಾಸರ ಪ್ರಯೋಗಗಳನ್ನೇ ತಪ್ಪು ಅಂತ ಹೇಳಿದ ಮಂದಿಯೂ ಇದ್ದಾರೆ. ಅದನ್ನು ಆಮೇಲೂ ಕೂಡ ಅವರ ಪರಂಪರೆಯಲ್ಲೇ ಬಂದವರು ಆಚಾರ್ಯರನ್ನು ಆ ಪರಂಪರೆಯಿಂದಲೇ ಸಮರ್ಥಿಸುವ ಕೆಲಸವನ್ನು ಮಾಡಿದರು. ಅದು ಒಂದು ದಾರಿ ಇರಬೇಕು. ಆದರೆ ಆಚಾರ್ಯರ ಮಾತಿಗಿರುವಂತಹ ಆ ಗಟ್ಟಿತನ ಏನಿದೆ ಅದು ವ್ಯಾಕರಣವನ್ನು ತಪ್ಪಿ ಬರದದ್ದಲ್ಲ ಅಂತ. ವ್ಯಾಕರಣ ಅಂತ ಅನ್ನೋದು ಕೇವಲ ಪಾಣಿನಿಯ ಕಾಲದಲ್ಲಿ ಇದ್ದದ್ದಲ್ಲ, ಪಾಣಿನಿಗಿಂತ ಹಿಂದೆಯೂ ಇತ್ತು ಅಂತ. ಅದು ಕಾತಂತ್ರ ಅಥವಾ ಕಾಶಕೃಷ್ಣ ಅಥವಾ ಚಾಂದ್ರ 12 ಥರದ ಪ್ರಧಾನ ವ್ಯಾಕರಣಗಳನ್ನು ಗುರುತಿಸಿ ಹೇಳಿದ್ದನ್ನು, ಮಧ್ವಾಚಾರ್ಯರು ಹೇಳಿದ್ದನ್ನು ಮತ್ತೆ ನಮಗೆ ಧೈರ್ಯವಾಗಿದೆ. ಹೌದು, ಸಾಧವ ಶಬ್ದಾ ದ್ವಿವಿಧ ಶಬ್ದಾ ಪಾಣಿನೀಯ ಅಪಾಣಿನೀಯಾಶ್ಚೇತಿ ಅಂತ 2 ಥರದ ಸಾಧು ಶಬ್ದಗಳಿವೆ. ಒಂದು ಪಾಣಿನೀಯವಾದದ್ದು, ಒಂದು ಅಪಾಣಿನೀಯವಾದ ಸಾಧು ಶಬ್ದಗಳೂ ಇದೆ ಅಂತ ಧೈರ್ಯವಾಗಿ ಹೇಳಿ ಆಚಾರ್ಯರ ಪದಗಳಲ್ಲಿರುವ ಸಮರ್ಥನೆಯನ್ನು ಮಾಡಲಿಕ್ಕೋಸ್ಕರನೇ ಪ್ರತ್ನ ಪ್ರಯೋಗ ಮೀಮಾಂಸಾ ಅಂತಲೇ ಒಂದು ಅತ್ಯಂತ ಸುಂದರವಾದ ವ್ಯಾಕರಣ ಕೃತಿಯನ್ನು ರಚನೆ ಮಾಡುವುದರ ಮೂಲಕ ವೇದವ್ಯಾಸರಿಗೆ ಮಧ್ವರಿಗೆ ನಿಜವಾದವರ ಭಾಷೆಯ ಮೇಲಿನ ಪ್ರಭುತ್ವವನ್ನು ಅದು ಹೌದು ಅಂತ ನಾವು ಕೂಡ ತಲೆದೂಗಿ ಒಪ್ಪಿಕೊಳ್ಳುವಂತಹ ರೀತಿಯಲ್ಲಿ ನಮಗೆ ಎಚ್ಚರವನ್ನು ಕೊಟ್ಟವರು. ಅದು ಕೇವಲ ಸಂಸ್ಕೃತಕ್ಕೆ ಮಾತ್ರ ಅಲ್ಲ, ಆ ದಾರಿಯಲ್ಲಿ ನಾವು ನಡೆದರೆ ಕನ್ನಡದಲ್ಲೂ ಅದೇ ರೀತಿಯಾಗಿ ಅರ್ಥವೇ ತಿಳಿಯದೆ ಕೆಲವೊಂದು ಸರ್ತಿ ನಾವು ಶಬ್ದಗಳನ್ನು ಪ್ರಯೋಗಿಸ್ತೇವೆ. ಶಿರಸಾಷ್ಟಾಂಗ ಪ್ರಣಾಮ ಅಂತ, ಸಾಷ್ಟಾಂಗ ಅಂತ ಹೇಳುವಾಗ ಅದರಲ್ಲಿ ಶಿರಸ್ಸು ಬಂತು, ಮತ್ತೆ ಶಿರಸಾಷ್ಟಾಂಗ ಬೇಕಿಲ್ಲ. ಆದರೆ ನಾವು ಹೇಳುವ ಭರದಲ್ಲಿ ಇಂಥ ತುಂಬ ಶಬ್ದಗಳನ್ನು ನಾವು ಪ್ರಯೋಗ ಮಾಡ್ತಾ ಇರ್ತೇವೆ. ಅದರ ಬಗ್ಗೆ ಅವರು ಭಾಷೆ ಮಾತಾಡುವಾಗ ಅದರ ಹಿಂದಿನ ಅರ್ಥವನ್ನು ತಿಳಿದು ಮಾತಾಡಬೇಕು ಅಂತ ಆಚಾರ್ಯರು ಏನು ಅವರ ಕೃತಿಗಳಲ್ಲಿ ತೋರಿಸಿದ್ರು ಅದನ್ನು ಅವರು ಬರಹದಲ್ಲೂ ತಮ್ಮ ಬದುಕಿನ ಮಾತುಗಳಲ್ಲೂ ಜೊತೆಯಾಗಿಟ್ಟು ತೋರಿಸಿದವರಾದ್ರಿಂದಾಗಿ ಎಲ್ಲ ಪರಂಪರೆಯನ್ನೂ ಗೌರವಿಸ್ತಾರೆ. ಅಂದರೆ ಕಲೆಯ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಆಚಾರ್ಯರ ಮೂಲಕ ಬಂದ ಯಕ್ಷಗಾನದ ಪರಂಪರೆ, ಆಚಾರ್ಯರ ಗಾನದ ಒಂದು ವಿಶಿಷ್ಟವಾದ ದಾರಿಯನ್ನು ಮತ್ತೆ ಅದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತ ಗುರುತಿಸುವ
ಮಟ್ಟಿನವರೆಗಿನ ಎಲ್ಲ ಹೆಜ್ಜೆಗಳನ್ನು ಕೂಡ ದೃಢವಾಗಿ ಯಾರಾದರೂ ಏನಾದರೂ ಹೇಳ್ತಾರೆ ಅಂತನ್ನುವ ಭಯ ಅವರಿಗೆ ಇರಲಿಲ್ಲ. ಯಾಕೆಂದರೆ ನಾನು ಹೇಳ್ತಾ ಇರೋದು ಕೇವಲ ನನ್ನ ಕಿಸೆಯಿಂದ ತೆಗೆದು ಹೇಳ್ತಾ ಇಲ್ಲ, ಅದಕ್ಕೆ ಬೇಕಾದಷ್ಟು ಪರಂಪರೆಯ ಹಿಂದಿನ ಸುಯಿಲುಗಳು ಇವೆ ಅನ್ನುವ ಧೈರ್ಯದಿಂದ ಅವರು ಮಾತು ಹೇಳ್ತಿದ್ರು. ಯಕ್ಷಗಾನದ ಬಗ್ಗೆ ತುಂಬ ಚರ್ಚೆ ನಡೆದಾಗ ಶಿವರಾಮ್ ಕಾರಂತರ ಹತ್ರನೂ ಈ ಚರ್ಚೆ ಹೋಗಿ ಕೊನೆಗೆ ಅದು ಅವರು ಕೂಡ ಅವರು ಯಕ್ಷಗಾನದಲ್ಲಿ ಬಹಳ ಪಳಗಿದವರು. ಅವರು ಅದಕ್ಕೆ ಅನೇಕ ಕೃತಿಗಳನ್ನು ಅದರ ಹಿನ್ನೆಲೆಯಲ್ಲಿ, ಅದರ ಬಣ್ಣದ ವಿಷಯದಲ್ಲಿ, ಅದರ ವೇಷದ ವಿಷಯದಲ್ಲಿ, ಅದಕ್ಕೆ ಬಳಸುವ ಪದ್ಯಗಳ ವಿಷಯದಲ್ಲಿ, ಅದಕ್ಕೆ ಉಪಯೋಗಿಸುವಂತಹ ವಾದ್ಯಗಳ ವಿಷಯದಲ್ಲಿ ಬಹಳ ಅನೇಕ ಅಪರೂಪದ ಸಂಗತಿಗಳನ್ನು ಸಂಗ್ರಹಿಸಿದವರು. ಅವರು ಕೂಡ ಕೊನೆಗೆ ಈ ವಿಷಯದಲ್ಲಿ ಬಂದಾಗ ಬಾಲಗೋಪಾಲ ನೃತ್ಯ ಅಂತ ಯಾವತ್ತಿಗೂ ಎಲ್ಲ ದೇವಸ್ಥಾನಗಳಲ್ಲಿರ್ಬೋದು ಅಥವಾ ಯಕ್ಷಗಾನದ ಆರಂಭದಲ್ಲಿ ರಾಮ ಮತ್ತು ಕೃಷ್ಣ ಅಂದರೆ ಬಲರಾಮ ಮತ್ತು ಕೃಷ್ಣನ 2 ಪಾತ್ರಗಳನ್ನು ಶುರು ಮಾಡಿಯೇ ಆ ಯಕ್ಷಗಾನ ಶುರುವಾಗುವಂತಹ ಒಂದು ಪರಂಪರೆ ಮತ್ತು ದಶಾವತಾರ ಕಥೆಯನ್ನು ಹೇಳುವುದಕ್ಕೋಸ್ಕರ ಅಥವಾ ಭಾಗವತರ ಆಟ ಅಥವಾ ದಶಾವತಾರ ಪ್ರಸಂಗವನ್ನು ಹೇಳಲಿಕ್ಕೋಸ್ಕರ ಇದ್ದದ್ದು ಅಂತ ಅದು ಹಿಂದೆ ಪರಂಪರೆಯಿಂದ ಬಂದ ಶಬ್ದಗಳನ್ನು ಗಮನಿಸಿದಾಗ ಅದು ಕೃಷ್ಣನ ನಾಡಿನಲ್ಲಿ ಹುಟ್ಟಿದ್ದು ಅನ್ನೋದಕ್ಕೆ ಬೇಕಾದಷ್ಟು ದಾಖಲೆಗಳು. ನಂತರ ಬನ್ನಂಜೆ ಸುವರ್ಣ ಆ ಪರಂಪರೆಯಲ್ಲಿ ಆಚಾರ್ಯರು ಇದರ ಬಗ್ಗೆ ತುಂಬ ಚರ್ಚೆಯನ್ನು ಮಾಡಿದವರು. ಹೀಗೆ ಸಂಗೀತದ ಪರಂಪರೆಯು ಕೂಡ ನಾವು ಪುರಂದರದಾಸರನ್ನ ಆ ಹಿನ್ನೆಲೆಯಲ್ಲಿ ಗುರುತಿಸಿದರೆ ವಂದಿತಾ ಶೇಷವಂದ್ಯೋರು ವೃಂದಾರಕಂ ಚಂದನಾ ಚರ್ಚಿತೋದಾರ ಪೀನಾಂಸಕಂ ಇಂದಿರಾ ಚಂಚಲಾಪಾಂಗ ನೀರಾಜಿತಂ ಮಂದರೋದ್ಧಾರಿ ವೃತ್ತೋಧ್ವಜ ಭೋಗಿನಂ. ಕೊನೆಗೆಲ್ಲ ಮಕಾರ, ಮಧ್ಯದ ಅಂದ್ರೆ ಆರಂಭದ 2ನೇ ಪದ ಅನ್ನೋದು ದಕಾರದಿಂದ ಕೂಡಿದ ದ್ವಿತೀಯ ಪ್ರಾಸವನ್ನ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾದಿಕಂ ಅನ್ನುವ ಸಾಲಿನ ಜೊತೆಗೆ ಪ್ರೀಣಯಾಮ ವಾಸುದೇವಂ ಅನ್ನುವ ಜೊತೆಗೆ ಎಲ್ಲರೂ ಕೂಡಿ ಹಾಡುವಂತಹ ಪಲ್ಲವಿಯನ್ನು ಸೇರಿಸುವ ಒಂದು ಪದ್ಧತಿಯನ್ನ ಅದು ವೇದದಲ್ಲಿ ಪ್ರಘಾತ ಛಂದಸ್ಸು ಅಂತ ಒಂದಿದೆ. ಆದರೆ ಅದು ಆನಂತರ ಲೋಕದಲ್ಲಿ ಬಳಕೆಗೆ ಬರಲಿಕ್ಕೆ ಮತ್ತೆ ಕಾರಣರಾದದ್ದು ಆಚಾರ್ಯರು ಅನ್ನುವ ದೃಷ್ಟಿಯಿಂದ ಸಾಹಿತ್ಯಕ್ಕೆ ಒತ್ತು ಕೊಟ್ಟ ಸಂಗೀತ ಬೇಕು. ಯಾಕಂದ್ರೆ ಒಂದು ಕಾಲದ ಸಂಗೀತದಲ್ಲಿ ಇದ್ದದ್ದು ಸಾಲು ಒಂದು ತುಂಡಿದ್ರೆ ಅರ್ಧ ಗಂಟೆ ಹೇಳುವಷ್ಟು ಅದರ ಒಳ ತೋಟಿಗಳನ್ನು ಗುರುತಿಸುವಂತಹ ಒಂದು ವಿಶೇಷ ಪದ್ಧತಿ ಇದ್ದಾಗಲೂ ಅದು ಹೆಚ್ಚು ಭಕ್ತಿಗೆ ರಸವಂತಿಕೆಗೆ ಕಾರಣವಾಗುವಂತಹ ಒಂದು ಪರಂಪರೆಯನ್ನು ಹುಟ್ಟು ಹಾಕಿದವರು ಅದು ಆಚಾರ್ಯ ಮಧ್ವರು. ಅದವರ ಜೀವನ ಚರಿತ್ರೆಯಲ್ಲಿ ಮತ್ತು ಅವರ ಕಾಲದಲ್ಲಿ ನಡೆದ ಬೇರೆ ಬೇರೆ ಉಲ್ಲೇಖಗಳಲ್ಲಿ ಅವರ ಸಂಗೀತದ ಬಗ್ಗೆ ಅತ್ಯಂತ ಭಕ್ತಿಯಿಂದ ಭಕ್ತರು ಮೂರ್ಛೆ ಹೋಗ್ತಿದ್ರು ಅಂತ ಹೇಳ್ತಾರೆ. ಆ ಭಕ್ತಿಯ ಉದ್ರೇಕಕ್ಕೆ ಒಳಗಾಗಿ ಅಂದ್ರೆ ಆ ಥರದ ಆ ಸಂಗತಿಗಳಲ್ಲಿ ಆ ಇತಿಹಾಸದ ಆಧಾರವನ್ನು ಹಿಡಿದು ಅನೇಕ ಸಂಗತಿಗಳನ್ನು ಅವರು ಕೊಟ್ಟವರು. ಅಂತಹ ಆಚಾರ್ಯರ ಚಿಂತನೆಗಳನ್ನು ಆಧುನಿಕ ವಿಮರ್ಶೆಗೆ ಒಳಪಡಿಸಿ ಮತ್ತೆ ಎಲ್ಲದಕ್ಕೂ ವಿಜ್ಞಾನದ ಹಿನ್ನೆಲೆ ಹುಡುಕಬೇಕು ಅನ್ನೋದು ಮೂರ್ಖತನ. ಯಾಕೆಂದ್ರೆ ವಿಜ್ಞಾನವೂ ಕೂಡ ಅಡಿಪಾಯ ಎಲ್ಲದಕ್ಕೂ ನೇರವಾಗಿ ಗಟ್ಟಿಯಾದದ್ದನ್ನು ಹೊಂದಿ ಹೇಳಿದ್ದೇನಾಗಿರ್ಬೇಕಾಗಿಲ್ಲ ಅನ್ನುವ ಮಾತನ್ನೂ ಹೇಳಿ, ಆದರೆ ವಿಜ್ಞಾನದ ದಾರಿಯಲ್ಲೇ ಯಾವುದನ್ನ ನಮ್ಮ ಕಣ್ಣಿಗೆ ಮೂಗಿಗೆ ಕಾಣುವಂತಹ ಸಂಗತಿಗಳಲ್ಲಿ ಒಪ್ಪಿಕೊಳ್ಳುವಂಥದ್ದಿದ್ರೆ ಅದನ್ನು ಖಂಡಿತ ಒಪ್ಪಿಕೊಳ್ಬೇಕು. ಯಾಕೆಂದ್ರೆ ಕಾಳಿದಾಸನ ಮಾತನ್ನು ಯಾವಾಗಲೂ ಅವರು ನೆನಪಿಸ್ತಾ ಇದ್ದದ್ದು ಪುರಾಣ ನಿತ್ಯೇವ ನ ಸಾಧು ಸರ್ವಂ ನಚಾಪಿ ಕಾವ್ಯಂ ನವನಿತ್ಯವದ್ಯಂ ಸಂತಃ ಪರೀಕ್ಷೆ ಅನ್ಯತರ ಭಜಂತೆ ಮೂಢ ಪರಪ್ರತ್ಯಯ ಮೇ ಬುದ್ಧಿ. ಹಳೇದಾಯಿತು ಅಂದ ಕಾರಣಕ್ಕೆ ಅದು ಎಲ್ಲ ವೇಸ್ಟೂ ಅಲ್ಲ ಅಥವಾ ಅದೆಲ್ಲವೂ ಸರಿಯೂ ಅಲ್ಲ, ಹೊಸತಾಯಿತು ಅಂದ ತಕ್ಷಣ ಎಲ್ಲ ಸರಿಯೂ ಅಲ್ಲ, ಅದೆಲ್ಲವೂ ಕೂಡ ತಪ್ಪೂ ಅಲ್ಲ. ನಮ್ಗೆ 2 ಪ್ರಾಬ್ಲಮ್ ಇದೆ. ಕೆಲವರದ್ದು ಹೊಸತು ಅಂದ ತಕ್ಷಣ ಅದೆಲ್ಲ ವೇಸ್ಟು ಅಂತ, ಹಳೇದೇ ಸರಿ ಅಂತ. ಇನ್ನು ಕೆಲವರು ಹಾಗಲ್ಲ, ಹಳೇದೆಲ್ಲ ತಪ್ಪು, ಹೊಸತೇ ಸರಿ ಅಂತ. 2 ತಪ್ಪು. ಯಾವುದು 2ರ ನಡುವೆ ಒಂದು ಸರಿಯಾದ ಅಂಶ ಇದೆ ಅದಕ್ಕೆ ನಾವು ಮನಸ್ಸು ಕೊಡಬೇಕು ಅನ್ನುವ ಚಿಕಿತ್ಸಕ ಬುದ್ಧಿಯನ್ನು, ವಿಮರ್ಶಕ ಭಾವವನ್ನು ನಮ್ಮಲ್ಲಿ ಅಂದರೆ ಒಂದು ಕಡೆ ಚಿಕಿತ್ಸಾ ಬುದ್ಧಿಯೂ ಇರಬೇಕು, ಒಂದು ಕಡೆ ಭಾವುಕತೆ ಇರಬೇಕು. 2 ಇಲ್ಲದೆ ಹೋದರೆ ಬರೀ ಚಿಕಿತ್ಸಕ ಬುದ್ಧಿ ಇದ್ದರೆ ಅದು ಶುಷ್ಕ ಪಾಂಡಿತ್ಯ ಆಗಿಬಿಡುತ್ತೆ, ಬರೀ ಭಾವುಕತೆ ಇದ್ದರೆ ಅದು ಮೂಢ ಭಕ್ತಿ ಆಗಿಬಿಡುತ್ತೆ. ಇದು 2 ಆಗದ ನಡುವಿನ ದಾರಿಯನ್ನು ಹುಡುಕಬೇಕು ಅಂತ ಆಚಾರ್ಯರು ಕೊಟ್ಟ ಚಿಂತನೆಯನ್ನು ಬದುಕಿನದ್ದಕ್ಕೂ ನಡೆಸಿದ ಆಚಾರ್ಯರ ಬಗೆಗೆ 4 ಮಾತಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ಎಲ್ಲ ಹಿರಿಯರನ್ನ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ನಮಿಸಿ ಆಡಿದ ಮಾತುಗಳಲ್ಲಿ ಗುಣ ಇದ್ದರೆ ಇದು ಒಂದು ವಿಶೇಷ ನೆಲ, 2 ಅರ್ಥಗಳಲ್ಲಿ ವಿಶೇಷ ನೆಲ. ಉತ್ತರದ ಹಿಮಾಲಯ ನಮಗೆ ಗಂತವ್ಯ, ಹೊರಡಬೇಕು ಸಮುದ್ರದ ಆಳದಿಂದ. ಶೇಷ ಇಲ್ಲಿ ಹೊತ್ತಿದ್ದಾನೆ ಅಂತ ಆ ಹಿಮಾಲಯ ನಿಂತಿದೆ. ಹಾಗಾಗಿ ಈ ವಿಶೇಷನನ್ನು ಪೂಜಿಸಿ ನಾವು ಉತ್ತರದ ಹಿಮಾಲಯಕ್ಕೆ ನಡೆಯುವುದಕ್ಕೆ ಇದೊಂದು ಸಾಕ್ಷೀಭೂತವಾದ ಜಾಗ. ಅಂಥ ನಮ್ಮ ಈ ಇಡೀ ಬದುಕಿನ ಪಥವನ್ನು ನಿರ್ಧಾರ ಮಾಡುವಂತಹ ಈ ನೆಲದಲ್ಲಿ 2 ಕಾರಣಗಳಿಗಾಗಿ ನಾವು ಈ ಕಾರ್ಯಕ್ರಮ ಮಾಡಲೇಬೇಕಿತ್ತು. ಒಂದು, ಈಗಾಗಲೇ ನಾನು ಹೇಳಿದ ನಮ್ಮನ್ನು ಹೊತ್ತ ಶೇಷನಿಗೆ ನಮಿಸುವುದಕ್ಕೆ.
ಎರಡನೆಯದ್ದು, ನಮ್ಮಪ್ಪ ಇಲ್ಲಿಯೇ ಹುಟ್ಟಿದವರು, ಈ ಸಮುದ್ರದ ದಡದಲ್ಲಿ. ಅದರ ಜೊತೆಗೆ ಪೂಜನೀಯ ವಿದ್ಯಾಭೂಷಣರು ಇಲ್ಲಿ ಸ್ವಾಮೀಜಿ ಆಗಿದ್ದಾಗ ಈಗಾಗಲೇ ಪರಮ ಪೂಜ್ಯರು ಉಲ್ಲೇಖ ಮಾಡಿದ ಹಾಗೆ ನಮ್ಮಪ್ಪ ಅಂತೆವಾಸಿಗೆ ಪಾಠ ಹೇಳಿದ ಹಾಗೆ ತಲವಕಾರ ಉಪನಿಷತ್ತನ್ನು ಇಲ್ಲಿ ಪಾಠ ಮಾಡಿದ್ದನ್ನು ಬಹಳ ಬಾರಿ ನೆನೆಯುತ್ತಿದ್ದರು. ಏಕಕಾಲಕ್ಕೆ ಅದನ್ನು ದೂರ ಕುಳಿತು ಕೇಳಿದ ಲಕ್ಷ್ಮೀಶ್ ತೊಳ್ಪಾಡಿಯವರು ಕೂಡ ಒಬ್ಬರು ಸಾಕ್ಷಿ. ಹಾಗೆಯೇ ಪುತ್ತೂರು ಅಜ್ಜ ಕೂಡ ಒಂದು ಕಾಲಕ್ಕೆ ಸಾಕ್ಷಿ. ಶ್ರೀಶ ಪುತ್ತೂರು ನಾಳೆ ಕಾರ್ಯಕ್ರಮ ಆಯೋಜನೆ ಮಾಡೋರು ಎಷ್ಟೋ ಬಾರಿ ಶಿಷ್ಯರಾಗಿ ಕೂತು ಕೇಳಿದ್ದವರು. ಒಬ್ಬ ವ್ಯಕ್ತಿಗೆ ಅಪ್ಪ ತಲವಕಾರ ಉಪನಿಷತ್ತನ್ನು ಹೇಳಿದ ಬಳಿಕ ನನ್ನ ಬಳಿ ಹೇಳಿದ್ದು, ನಾನು ಹಾಗೊಂದು ಉಪನಿಷತ್ತನ್ನು ಬೇರೆ ಯಾವ ಸಂದರ್ಭದಲ್ಲೂ ನನಗೆ ಹೇಳಲಿಕ್ಕೆ ಆಗಲಿಲ್ಲ ಅಂತ. ಅಂದರೆ 1 to 1 ಪಾಠ, ಅದು ನಿಜವಾದ ಅರ್ಥದಲ್ಲಿ ಉಪನಿಷತ್. ಆ ಅರ್ಥದಲ್ಲಿ ಅದನ್ನು ಸಾಧ್ಯವಾಗಿಸಿದ ನೆಲಕ್ಕೆ ನಾವು ಭಕ್ತಿಪೂರ್ವಕವಾಗಿ ಹಣೆ ಹಚ್ಚಿ ನಮಸ್ಕರಿಸಲೇಬೇಕಾದ ಒಂದು ದಿವ್ಯ ಅನಿವಾರ್ಯತೆಯನ್ನು ಈ ನೆಲ ನಮಗೆ ಉಂಟು ಮಾಡಿದ್ದಕ್ಕೆ ನಾನು ಬಹಳ ಬಹಳ ಭಕ್ತಿಯಿಂದ ಈ ನೆಲಕ್ಕೆ ನಮಿಸ್ತೇನೆ. ಆದರೆ ಈ ನೆಲ ಹಾಗೊಂದು ಮಾಡಿದ್ದನ್ನು ನಂತರ ಬಂದ ಸ್ವಾಮಿಗಳು ಕೂಡ ಅಪ್ಪನ ಅನೇಕ ನಡೆಗಳಲ್ಲಿ ತಮ್ಮ ಜೊತೆಗೆ ಅಪ್ಪನನ್ನು ಬೆಸೆದುಕೊಂಡು ಇಲ್ಲಿ ನಡೆದು ಅದನ್ನು ಮತ್ತೆ ಪುನಃ ನಾವು ಈ ಥರ ಮಾಡ್ತೀವಿ ಅಂದಾಗ ಮುಂದೆ ನಡೆಸುವ ಒಂದು ಒಪ್ಪಿಗೆಯನ್ನು ಕೊಡುವುದಿದೆಯಲ್ಲ, ಆ ದೊಡ್ಡ ಮನಸ್ಸು ಕೂಡ ಪೂಜನೀಯರ ಕೃಪೆ. ಅಂಥದ್ದೊಂದು ಸಾಧ್ಯ ಮಾಡಿಕೊಟ್ಟ ಪೂಜನೀಯರನ್ನು ನಾನು ಬಹಳ ಬಹಳ ಗೌರವ ಮತ್ತು ಭಕ್ತಿಯಿಂದ ಅತ್ಯಂತ ಆದರದ ಪ್ರಣಾಮಗಳನ್ನು ಸಲ್ಲಿಸಿ ವಂದನೆಗಳನ್ನು ಹೇಳ್ತೇನೆ. ಅಪ್ಪ ಈ ನೆಲದಲ್ಲಿ ಹೇಗೆ ನಡೆದಿದ್ದರು ಅನ್ನೋದನ್ನು ಬೇರೆ ಬೇರೆ ವಿಷಯಗಳ ಮೂಲಕ ನಾವು ಬೇರೆ ಬೇರೆ ಕಡೆಯ ನಡೆಸ್ತಾ ಇರುವಂತಹ ಆಯೋಜಕರ ಅನೇಕ ಕಾರ್ಯಕ್ರಮಗಳಲ್ಲಿ ವಿದ್ವಾಂಸರ ಮೂಲಕ ಮಾತನಾಡಿಸ್ತಾ ಬರ್ತಿದ್ದೇವೆ. ಇದು ಒಂದು ದಾಖಲಾತಿಯಾಗಿ ಪ್ರತಿಯೊಂದು ಕಡೆ ವಿಡಿಯೋ ಚಿತ್ರೀಕರಣ ಆಗ್ತಾ ಇದೆ. ಮುಂದೊಂದು ದಿನ 24 ಕಾರ್ಯಕ್ರಮಗಳು ಆದ ಬಳಿಕ ಅಷ್ಟು ವಿದ್ವಾಂಸರ ಮಾತುಗಳನ್ನು ಸಂಗ್ರಹಿಸಿ ವಿಶ್ವ ಬನ್ನಂಜೆ ಅನ್ನುವ ಕೃತಿ ಕೂಡ ನಿರ್ಮಾಣ ಆಗಬಹುದು. ಆಗೆಲ್ಲ ಇವರ ಮಾತುಗಳು ಅಪ್ಪನ ಮಾತುಗಳಿಗೆ ಇವರು ಕೊಟ್ಟ ಪ್ರತಿಕ್ರಿಯೆಯಾಗಿ ಅಪ್ಪನ ವ್ಯಕ್ತಿತ್ವವನ್ನು ಅವರು ಕಟ್ಟಿಕೊಟ್ಟ ಒಂದು ಪುಸ್ತಕ ರೂಪವಾಗಿ ನಾಳೆ ದಿನ ಕೊಟ್ಟರೂ ಕೊಡಬಹುದು ಅನ್ನುವ ಒಂದು ಭಾಗವಾಗಿ ಕೂಡ ಇದನ್ನು ನಾನು ದಾಖಲೀಕರಣ ಅಂತ ಭಾವಿಸ್ತೇನೆ. 90 ಅನೇಕರಿಗಾಗ್ತದೆ, ಆದವರೆಲ್ಲ ಹಿರಿಯರಾಗಬೇಕಾಗಿಲ್ಲ. ವಯಸ್ಸು ಹಿರಿತನವನ್ನು ಅಳೆಯುವುದಕ್ಕೆ ಮಾನದಂಡವೂ ಅಲ್ಲ. ಆದರೆ ಮಾನ ಮತ್ತು ದಂಡ ಎರಡೂ ಕೂಡ ನಮ್ಮ ಸ್ವಾರ್ಜಿತ ಸಂಗತಿಗಳು ಅಂತ ಬಹಳ ಖಚಿತವಾಗಿ ನಂಬಿದವರು ಅಪ್ಪ. ಅಂಥ ಯಾರು ಕೊಟ್ಟ ಮಾನದಿಂದ ನಾನು ದೊಡ್ಡವನಾಗುವುದಿಲ್ಲ, ಯಾರೂ ನನ್ನ ಮಾನವನ್ನು ಕಳೆದು ನಾನು ಚಿಕ್ಕವನಾಗುವುದಿಲ್ಲ ಅನ್ನೋದನ್ನು ನಮಗೆ ಬಾಲ್ಯದಿಂದ ಪಾಠ ಮಾಡಿದ ಅಪ್ಪ. ಅಂಥ ಅನೇಕ ಮಾನಾಪಮಾನಗಳ ಆಚೆಗಿನ ಒಂದು ಮರ್ಯಾದಾ ಜಗತ್ತಿನ ಆಚೆಗಿನ ಲೋಕಕ್ಕೆ ಅಧ್ಯಾತ್ಮ ಎಷ್ಟು ವಿಸ್ತಾರವಿದೆ ಅನ್ನೋದನ್ನು ತೋರಿದ ಅಪ್ಪನನ್ನು ನೆನೆಯುವ ಒಂದು ಕೈಂಕರ್ಯವನ್ನು ನಾವು ಮಾಡ್ತಿದ್ದೇವೆ. ನಾನು ಬಹಳ ಬಾರಿ ಹೇಳಿದ್ದುಂಟು, ಅಪ್ಪನ ಕೆಲಸ ಮಾಡ್ತಾಳೆ ಏನು ದೊಡ್ಡದು ಅಂತ ನಿಮಗೇನಾದರೂ ಅನ್ನಿಸಿದರೆ ಆ ಸಂಕುಚಿತ ಮನಸ್ಸೇ ಹೌದು ಅಂತಾದರೆ ನಿಮ್ಮ ಅಪ್ಪನ ಕೆಲಸವನ್ನಾದರೂ ಮಾಡುವುದಕ್ಕೆ ಇದು ಪ್ರೇರಣೆ ಆಗಲಿ. ಬರೇ ಅಪ್ಪನ ಕೆಲಸವಲ್ಲ, ಅಪ್ಪ ಅನ್ನುವ ಒಬ್ಬ ದೇಹಕ್ಕೆ ಸಂಬಂಧಪಟ್ಟ ಭೌತಿಕ ವ್ಯಕ್ತಿ ಅಲ್ಲ, ಅವನು ಜಗತ್ತಿಗೆ ಸಂಬಂಧಪಟ್ಟ ಮಹಾನುಭಾವ. ಆದ್ದರಿಂದ 90 ಮಾಡ್ತಾಳೆ ಅಂತ ನಿಮಗೇನಾದರೂ ಅನಿಸಿದರೆ ದಯವಿಟ್ಟು ಅದನ್ನು ಮಾಡಿ. 2 ಕಾರಣಗಳಲ್ಲಿ ಇದು ಪ್ರಚೋದನೆ ಆದರೆ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಈ ಕೆಲಸ ಸಾರ್ಥಕ ಅಂತ ನಮ್ಮ ನಂಬಿಕೆ. ಇವತ್ತು ನೀವು ನೋಡಿದ್ರಿ, ಜಗದೀಶ್ ಶರ್ಮಾ ಸಂಪಾ ಅವರು ಬೆಂಗಳೂರಿನಿಂದ ಬಂದು ಅಪ್ಪನ ಕುರಿತು ಗುರಿ ದಾರಿದೀಪ ಅಂತ ಮಾತನಾಡಿದರು. ಸಾಮಾನ್ಯವಾಗಿ ಜಗದೀಶ್ ಶರ್ಮಾ ಅವರ ಮಾತುಗಳೆಲ್ಲ ಒಂದು ಪ್ರತಿಮೆ. ಅವರ ಮಾತು ಭಾಷೆ ಎರಡೂ ಕೂಡ ಪ್ರತಿಮೆಯನ್ನು ಹಿಡಿದುಕೊಂಡು ಒಂದು ವ್ಯಕ್ತಿತ್ವವನ್ನು ಹೇಳುವಾಗ ಅಲ್ಲೊಂದು ವ್ಯಕ್ತಿತ್ವದ ಪ್ರತಿಮೆ ಕೂಡ ನಿರ್ಮಾಣ ಆಗಿರಬೇಕು. ಅಪ್ಪನ ಪ್ರತಿಮೆಯನ್ನು ಅವರು ಯಾವ ಉಳಿ ಯಾವ ಇನ್ನೊಂದು ಸಲಕರಣೆಗಳಿಲ್ಲದೆ ಎಷ್ಟು ಚಂದ ಪ್ರತಿಮೆಯನ್ನು ಕೆತ್ತಿದ್ರು ಅಂತ ನೀವು ಗಮನಿಸಿದ್ದೀರಿ. ಇಂಥ ಪ್ರತಿಮಾ ಭಾಷೆಯ ಮೂಲಕ ಅಪ್ಪನನ್ನು ಕಟ್ಟಿಕೊಟ್ಟ ಜಗದೀಶ್ ಶರ್ಮಾ ಸಂಪಾ ಅವರನ್ನು ನಾನು ತುಂಬ ವಿನಯಪೂರ್ವಕವಾಗಿ ಭಕ್ತಿಯಿಂದ ಗೌರವದಿಂದ ನಮಸ್ಕರಿಸ್ತೇನೆ. ಮಧ್ವರು ಮತ್ತು ಬನ್ನಂಜೆ ಅನ್ನುವ ವಿಷಯವಾಗಿ ಶ್ರೀ ಕೃಷ್ಣರಾಜ್ ಕೊತ್ಪಾಡಿಯವರು, ನಿಮಗೆ ಗೊತ್ತು, ಅಪ್ಪನ ಅನೇಕ ಸರ್ವಮೂಲ ಗ್ರಂಥದ ಕಥೆಗಳನ್ನು ಅಪ್ಪ ಬಹಳ ನಿರರ್ಗಳವಾಗಿ ಯೂಟ್ಯೂಬ್ನಲ್ಲಿ ಹೇಳಿದ ಅನೇಕ ಭಾಷಣಗಳನ್ನು ನೀವು ಕೇಳಿದರೆ ಅದು ಅವರ ಜೀವನದ, ನಾವು ಬರುವಾಗ ಮಾತನಾಡ್ತಿತ್ತು, ಅಪ್ಪನ
ಮದುವೆ ಆದ ಹೊತ್ತಿಗೆ ಹೆಂಡತಿಯನ್ನು ಕರ್ಕೊಂಡು ಬರುವಾಗ ಸರ್ವಮೂಲ ಗ್ರಂಥವನ್ನು ಕರ್ಕೊಂಬಂದ್ಯಾರೆ. ಅವರ ಜೀವನದ ಯೌವನದ ತುದಿಯಲ್ಲಿ ಅವರ ಹೆಂಡತಿಯ ಜೊತೆಗೆ ತೆಗೆದುಕೊಂಡು ಬಂದದ್ದು ಸರ್ವಮೂಲ ಗ್ರಂಥ. 8 ವರ್ಷ ಅವರ ದಾಂಪತ್ಯದ ಆರಂಭದ ದಿನಗಳಲ್ಲಿ ಅವರು ಮಾಡಿದ್ದು ಎಡಿಟಿಂಗ್ ಕೆಲಸ. ಚಿಮಿಣಿ ದೀಪ ಮತ್ತು ಚಾಪೆ 2 ಸಾಕು ಮಗಳೇ, ಯಾಕೋ ಸಂಸಾರ ಕೊಟ್ಟು ಬಿಟ್ಟಿದ್ದಾನೆ ಭಗವಂತ ಅಂತ ನಮ್ಮ ಮುಂದೆ ಹೇಳ್ತಿದ್ರು ಅಪ್ಪ ಕೂತ್ಕೊಂಡು. ನನಗೆ 2 ಅವಶ್ಯಕತೆ, ಒಂದು ಚಿಮಿಣಿ ದೀಪ, ಒಂದು ಚಾಪೆ. ಯಾಕೋ ಏನೋ ಎಲ್ಲವನ್ನು ಕೊಟ್ಟು ಇಲ್ಲೆಲ್ಲ ನಿಮ್ಮನ್ನೆಲ್ಲ ಕೂಡಿಸಿ ಬಿಟ್ಟಿದ್ದಾನೆ, ನಾನು ಅದ್ರ ಜೊತೆಗೂ ಇದ್ದುಕೊಂಡು ಇದನ್ನು ಮಾಡ್ತೇನೆ ಅಂತ ನಮ್ಮ ಮುಂದೆ ಹೇಳಿದ್ದು ನಮಗೆ ಗೊತ್ತು. ಅಂಥ ಬೆನ್ನು ಬಾಗಿಸಿ ಚಿಮಿಣಿ ದೀಪದ ಕೆಳಗೆ ಕೂತು ಸರ್ವಮೂಲ ಗ್ರಂಥವನ್ನು 8 ವರ್ಷ ತಾನು ಸಂಪಾದಿಸಿದ ಒಂದು ಸಂದರ್ಭ. ಅದಾದ ಬಳಿಕ 10 ವರ್ಷ ಕಳೆದು ಹೋದ ಯಾತನೆ. ಪುಸ್ತಕ ಇಲ್ಲ, ಗ್ರಂಥ ಇಲ್ಲ, ಸೆಮಂತಕ ಮಣಿಯ ಅಪವಾದ. ಎಷ್ಟು ಅಪವಾದ ಅಂದರೆ ಇವನು ಇದನ್ನು ವಿದೇಶಿಯರಿಗೆ ಡಾಲರಿಗೆ ಮಾರಿರಬೇಕು ಅನ್ನುವ ಹೆಸರುಗಳನ್ನೆಲ್ಲ ಕೇಳಿಕೊಂಡಾಗ ನಮಗೆ ಅಪ್ಪ ಕೊಟ್ಟ ಬಹಳ ದೊಡ್ಡ ಧೈರ್ಯ ಯಾವುದು ಅಂತಂದರೆ, ಅಂಥ ಅಪಮಾನಗಳು ಅವರಿಗೆ ಬಂದ ಹಾಗೆ ನಮಗೆ ಬೇರೆ ಬೇರೆ ಥರ ಬೇರೆ ಬೇರೆ ಗೋವಿಂದಾಚಾರ ಮಕ್ಕಳು ಅಂದರೆ ಈಗಲೂ ಆಡ್ತಾರಲ್ಲ ಹಾಗೆ ಆಗಲೂ ಆಡ್ತಿದ್ರು ನಮ್ಮ ಬಗ್ಗೆ. ನಮ್ಮ ಅಪ್ಪ ನಮಗೆ ಹೇಳಿದ ಒಂದೇ ಮಾತು, ಆಡುವವರು ಆಡಲಿ, ಯಾರಿಗೂ ಉತ್ತರಿಸಲಿಕ್ಕಿಲ್ಲ. ಆಡುವವರ ಮಾತು ಅವರನ್ನೇ ಏನನ್ನಾದರೂ ಮಾಡಿ ಒಂದು ದಿನ ಇವರು ನಾವು ಹೀಗೆ ಆಡಬಾರದಿತ್ತು ಅನ್ನುವಂತೆ ಕ್ರಿಯೆಯಿಂದ ಬದುಕಿ ತೋರಿಸಿ. ನಾನು ಮಾಡುವುದು ಅದನ್ನೇ. ನಾನು ಇದುವರೆಗೆ ಯಾರಿಗೂ ಉತ್ತರಿಸಿಲ್ಲ, ಇನ್ನು ಮುಂದೆ ಕೂಡ ಉತ್ತರಿಸುವುದಿಲ್ಲ. ನಮ್ಮ ತಂದೆಗೆಲ್ಲ ಹೀಗೆ ಹೇಳ್ತಾರೆ ಅಂತ ನಾವು ಹೋಗಿ ಹೇಳ್ತಿತ್ತು ಅಪ್ಪನಿಗೆ. ನಮ್ಮ ತಂದೆಗೆ ಹೀಗೆ ಆಡ್ತಾರೆ ಅಂತ ಕೂಡ ಚಿಂತೆ ಮಾಡಬೇಡಿ, ಸತ್ಯ ಅದು ಯಾವತ್ತೂ ಕೂಡ ಒಂದಲ್ಲ ಒಂದು ದಿನ ಬೆಳಕಿಗೆ ಬರುತ್ತೆ. ನೀವು ಗಾಢ ಮೌನದಿಂದ ಅದನ್ನು ಗಟ್ಟಿಯಾಗಿ ಎದುರಿಸಿ. ಎಲ್ಲ ಅವಮಾನಗಳನ್ನು, ಎಲ್ಲ ಕೆಟ್ಟ ಮಾತುಗಳನ್ನು, ಎಲ್ಲರೂ ಆಡಿದ ಅಪಮಾನಗಳನ್ನು ನಾವು ಸಹಿಸಿಕೊಂಡಿದ್ರೆ ಅಪ್ಪ ನಮಗೆ ಸಾಕ್ಷಾತ್ ಮಾರ್ಗದರ್ಶಕರಾಗಿ ಅದನ್ನು ಅನುಭವಿಸಿ ತೋರಿಸಿದ್ದು ಸರ್ವಮೂಲ ಗ್ರಂಥದ 10 ವರ್ಷದ ಅಪಮಾನವನ್ನು ಸ್ವೀಕರಿಸ್ತಾ ಇದ್ದ ಹೊತ್ತಿನಲ್ಲಿಯೇ. ಅಪ್ಪ 8 ವರ್ಷ ಸಂಪಾದನೆಗೆ ತೊಡಗಿದರೆ 10 ವರ್ಷದ ಅವಧಿ ಇದೆಯಲ್ಲ, ಆ ಪುಸ್ತಕ ಗ್ರಂಥ ಮನೆಗೆ ಬರುವವರೆಗೆ ಒಂದು ದಿನ ವಿಶ್ರಮಿಸ್ತಿಲ್ಲ. ನಿರಂತರ ಮಹಾಭಾರತ ಪ್ರವಚನ, ರಾಮಾಯಣ ಪ್ರವಚನ, ಎಲ್ಲೆಲ್ಲಿ ಎಷ್ಟೆಷ್ಟು ದಿನ ಅಂತಿಲ್ಲ, 40 ದಿನಗಳ ಕಾಲ ಮಂಗಳೂರು. ನಮ್ಮ ಮನೆಯಲ್ಲಿ ನಮ್ಮನ್ನು ನೋಡಿಕೊಂಡದ್ದು ಅಮ್ಮ. ಅಪ್ಪ ಇರಲೇ ಇಲ್ಲ. ಸೂರ್ಯ ತನ್ನನ್ನು ತಾನು ಇನ್ನೊಂದು ಪ್ರಕಟವಾಗಬೇಕು, ಒಂದು ಮೂರ್ತಿಯ ರೂಪದಲ್ಲೋ ಒಂದು ಮಗುವಿನ ರೂಪದಲ್ಲೋ ಅಂದಾಗ ಹುಟ್ಟಿಸ್ತಾನೆ. ಆ ಬಳಿಕ ತನ್ನ ಪಾಡಿಗೆ ಲೋಕ ಬೆಳಗಲಿಕ್ಕೆ ಹೋಗ್ತಾನೆ. ನೋಡಬೇಕಾದ ಕುಂತಿ ಕೂಡ ಒಂದು ವೇಳೆ ನೀರಿಗೆ ಬಿಟ್ಟಿದ್ರೆ ನಾವು ಕೂಡ ರಾಧೆಯರು. ಹಾಗಾಗದ ಹಾಗೆ ನಮ್ಮ ಅಮ್ಮ ನಿಂತಿದ್ಲು. ಹಾಗಾಗದ ಹಾಗೆ ಸೂರ್ಯ ಬೆಳಗ್ತಾ ಇರುವ ಲೋಕವನ್ನು ನೋಡುವ ಹೊತ್ತಿಗೆ ನಮ್ಮನ್ನು ನೋಡಿದ್ರು ಅವರು ಪರೋಕ್ಷವಾಗಿ. ಅದೆಲ್ಲದರ ಫಲವಾಗಿ ನಾನು ಆಗಲೇ ಕೃಷ್ಣರಾಜ್ ಅವರು ಹೇಳುವಾಗ ಅಂದುಕೊಂಡೆ, ಅವರ ಜೀವನದ ಸರ್ವಮೂಲ ಗ್ರಂಥ ಎಲ್ಲವೂ ಉಂಟು ಅದರಲ್ಲಿ. ಹಾಗಾಗಿ ಅದು ಬರೇ ಒಂದು ಎಡಿಟಿಂಗ್ ಅಲ್ಲ, ಒಂದು ಗ್ರಂಥವಲ್ಲ, ಅದು ಇಡೀ ಅವರ ಜೀವನಕ್ಕೆ ಒಂದು ಪ್ರತೀಕ, ಒಂದು ಪ್ರತಿಮೆ. ಆ ಥರದ ಒಂದು ಗ್ರಂಥದ ವಿಷಯದಿಂದ ತೊಡಗಿ ಮಧ್ವ ಸಿದ್ಧಾಂತವನ್ನು ಅವರು ಯಾವ ಮಟ್ಟಕ್ಕೆ ಅರ್ಥೈಸಿಕೊಂಡಿದ್ರು, ಯಾವ ಮಟ್ಟಕ್ಕೆ ಅದರ ಆಳಕ್ಕೆ ಇಳಿದಿದ್ರು, ಯಾವ ಮಟ್ಟಕ್ಕೆ ಅದನ್ನು ತನ್ನ ಬದುಕನ್ನು ಶೋಧಿಸ್ತಾ ಅದರ ಎದುರು ಬದುರು ಮಾಡುವಾಗ ಏಕಕಾಲಕ್ಕೆ ಎಲ್ಲ ಇತರ ಯಾವುದೇ ಸಿದ್ಧಾಂತಗಳನ್ನು ಬಿಡದೆ ಕಲಿತು, ಜೈನ ಇರಬಹುದು, ಬೌದ್ಧ ಇರಬಹುದು, ಶಂಕರ ಇರಬಹುದು, ರಾಮಾನುಜ ಇರಬಹುದು, ಎಲ್ಲ ಅದರ ಜೊತೆಗೆ ಕುರಾನ್, ಬೈಬಲ್ ಎಲ್ಲವನ್ನೂ ಓದಿಕೊಂಡು ಅರ್ಥ ಮಾಡಿಕೊಂಡು ಅದರ ಸಾಮ್ಯ ಭೇದಗಳನ್ನು ಏಕಕಾಲಕ್ಕೆ ವಿವೇಚಿಸಿಕೊಂಡು ನಡೆದ ಅಪ್ಪನ ಪಥವನ್ನು ತಾನೊಬ್ಬ ಶಿಷ್ಯನಾಗಿ ನಮ್ಮ ಮುಂದೆ ಆ ಎಷ್ಟು ಘಟನೆಗಳಿವೆ ಅವುಗಳನ್ನು ಆದಷ್ಟು ತನಗೆ ಸಿಕ್ಕ ಅವಧಿಯಲ್ಲಿ ತನ್ನ ಅನುಭವದ ಆ ಮಣಿಗಳನ್ನು ಹೆಕ್ಕಿ ಪೋಣಿಸಿಕೊಟ್ಟು, ಸೂತ್ರೇ ಮಣಿಗಣ ಇವ, ಸೂತ್ರ ಮತ್ತು ಬೇರೆ ಮಣಿಗಣ ಇವ ಅಂಥದ್ದೊಂದು ಕೆಲಸವನ್ನು ಮಾಡಿದ ಶ್ರೀ ಕೃಷ್ಣರಾಜ್ ಅವರಿಗೆ ಕೂಡ ಬಹಳ ಭಕ್ತಿಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಪರಮಪೂಜ್ಯರ ಮಾತುಗಳನ್ನಾಗಲಿ, ಅವರು ನಡೆದ ದಾರಿಯ ಇಷ್ಟು ಹೊತ್ತಿನ ವಿಮರ್ಶೆಗಳನ್ನಾಗಲಿ ಹೇಳುವುದಕ್ಕೆ ನಾನು ಯಾವ ಅರ್ಹತೆಗಳನ್ನು ಉಳ್ಳವಳಲ್ಲ. ಆದರೆ ಪೂಜ್ಯರು ನಮಗೆ ಕೊಡ್ತಿರುವಂತಹ ಬಲ, ಅವರ ಔದಾರ್ಯ, ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಖರ್ಚು ಇವೆ ಗೊತ್ತಿರಬೇಕು ತಮಗೆಲ್ಲರಿಗೂ. ಅವುಗಳೆಲ್ಲವನ್ನು ಒಬ್ಬ ಮನುಷ್ಯ ನಾನು ಮಾಡ್ತೇನೆ ಕಾರ್ಯಕ್ರಮ ಮಾಡಿ ಅಂತ ಹೇಳಬೇಕಾದ್ರೆ ಆರ್ಥಿಕ ಔದಾರ್ಯ ಅನ್ನುವುದು ಸಾಮಾನ್ಯ ವಿಷಯವಲ್ಲ. ಸೊ ಅದು ಯಾವತ್ತೂ ಕೂಡ ನಾವು ಯಾವುದನ್ನು ಬಹಳ ಸಣ್ಣದು ಅಂತ ಭಾವಿಸ್ತೇವೆ, ಅದರ ಆಚೆಗಿನ ಒಂದು ಜಗತ್ತು. ಅಂಥ ವಿಶೇಷ ಒಂದು ಔದಾರ್ಯವನ್ನು ನಾನು ಹಿಂದೆ 80ರ ಸಂಭ್ರಮ ಮಾಡ್ತೇನೆ ಅಂತ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜಿಸಿದಾಗ ಅದರ ಆಮಂತ್ರಣ ಪತ್ರಿಕೆಯನ್ನು ತೆಗೆದುಕೊಂಡು ನಾನು ಪೂಜ್ಯರನ್ನು ಆಮಂತ್ರಿಸಲಿಕ್ಕೆ ಬಂದಿದ್ದೆ. ದಯವಿಟ್ಟು ತಾವು ಕೂಡ ಆ ಕಾರ್ಯಕ್ರಮಕ್ಕೆ ಒಬ್ಬರಾಗಿ ಬರಬೇಕು ಅಂತ.
ಸ್ವಾಮೀಜಿಯವರನ್ನ ನಾನು ಒಂದು ಅರ್ಜಿ ಕೊಟ್ಟಿರಲ್ಲ, ನಾನು ಏನೂ ಕೇಳೋಕ್ಕೂ ಬಂದವಳಲ್ಲ. ಆ ದಿನ ಇದ್ದಕ್ಕಿದ್ದ ಹಾಗೆ ಅವರು ನನಗೆ 25,000 ಇಟ್ಟು ಸಾಕಾ ಬೇಕಾ ಅಂತ ಕೇಳಿದವರು. ಅಂಥ ಔದಾರ್ಯಗಳನ್ನೆಲ್ಲ, ಅರ್ಥವೇ ಬದುಕಿನ ಮಹಾಸಂಗತಿ, ಅರ್ಥವಿಲ್ಲದೆ ಬದುಕಿಗೆ ಪಂಚಾಂಗವಿಲ್ಲ ಅಂತ ನಂಬಿದ ನಮ್ಮಂಥವರು ಮತ್ತೆ ಮತ್ತೆ ಕೇಳಬೇಕಾದ ಔದಾರ್ಯ ದಾನ ಧರ್ಮಗಳನ್ನು ನಾನು ಬಹಳ ಬಹಳ ವಿಶೇಷವಾದ ಭಕ್ತಿಯಿಂದ ಮತ್ತು ಇಂಥದ್ದು ನಮಗೆಲ್ಲ ಮಾದರಿಯಾಗಲಿ. ಕೊಡುವ ಗುಣ, ದಾನದ ಗುಣ, ಬೆಳೆಸುವ ಗುಣ, ಚಿಕ್ಕವರನ್ನು ಪ್ರೋತ್ಸಾಹಿಸುವ ಗುಣ ಅವರಿಂದ ನಮಗೆ ಮಾರ್ಗದರ್ಶಕವಾಗಿ, ಮಾರ್ಗಸೂಚಿಯಾಗಿ ಅವರ ಮುಖಾಂತರ ಆಶೀರ್ವಾದ ಪೂರ್ವಕ ನಮಗೂ ಒದಗಲಿ ಅಂತ ಪ್ರಾರ್ಥಿಸ್ತಾ ಅವರನ್ನು ಮತ್ತೊಮ್ಮೆ ಬಹಳ ಬಹಳ ಭಕ್ತಿಯಿಂದ ನಾನು ಆದರಣೀಯ ಪ್ರಣಾಮಗಳ ಜೊತೆಗೆ ವಂದಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆಯವರು ಪಾಲ್ಗೊಂಡಿದ್ದಾರೆ. ನೇರವಾಗಿ ಅಲ್ಲದಿದ್ದರೂ ಕೂಡ ಈ ಕಾರ್ಯಕ್ರಮ ಸಾಧ್ಯವಾಗಬೇಕಾದರೆ ಅದು ಒಬ್ಬರ ಪರಿಶ್ರಮ ಅಲ್ಲ. ಇದನ್ನು ಆಗು ಮಾಡಿದವರಲ್ಲಿ ಯಜ್ಞೇಶ್ ಅನ್ನುವರು ಒಬ್ಬ ಯಜ್ಞೇಶ್ ಆಚಾರ್ಯರು ದಯವಿಟ್ಟು ಬರಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ಯಾಕೆಂದರೆ ಅವರು ನಮ್ಮ ಇಡೀ ಈ ಕಾರ್ಯಕ್ರಮದ ಒಂದು ಸಾಂಸ್ಕೃತಿಕ ಪ್ರತಿನಿಧಿಯಾಗಿ ನಮ್ಮ ಜೊತೆಗೆ ಇದ್ದವರು. ದಯವಿಟ್ಟು ನಮ್ಮ ಕಾಣಿಕೆಯನ್ನು ಪೂಜ್ಯರಿಂದ ಸ್ವೀಕರಿಸಬೇಕು ಅಂತ ನಾನು ಯಜ್ಞೇಶ್ ಆಚಾರ್ಯರನ್ನು ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಇದನ್ನು ಬೇರೆ ಬೇರೆ ಪರೋಕ್ಷ ಅರ್ಥದಲ್ಲಿ ಕೂಡ ನಮ್ಮ ಇಡೀ ಕೆಲಸ ಕಾರ್ಯಗಳಿಗೆ ತನ್ನ ಬಲವನ್ನು ಕೊಟ್ಟು ನಡೆಸ್ತಾ ಇರುವವರು ದಿವಾನವರಾದ ಸುದರ್ಶನ್ ಜೋಯಿಶ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ಇವರು ಎಲ್ಲ ಇದ್ದೀರಿ. ಈ ಕಾರ್ಯಕ್ರಮವನ್ನು ನಿರೂಪಿಸಿ ನಮ್ಮ ಜೊತೆಗೆ ಸ್ವಲ್ಪ ಹೊತ್ತಿನಲ್ಲಿ ಕೊಟ್ಟ ಸಣ್ಣ ಅವಧಿಯಲ್ಲೇ ಪಾಪ ಅವರಿಗೆ ಏನೇನು ಮಾಹಿತಿ ಬೇಕೋ ತಕ್ಷಣ ತೆಗೆದುಕೊಂಡು ಅದನ್ನು ಸುಂದರವಾಗಿ ನಿರೂಪಿಸಿಕೊಟ್ಟ ಸತ್ಯಶಂಕರ್ ಅವರು ಕೂಡ ದಯವಿಟ್ಟು ನಮ್ಮ ಗೌರವ ಕಾಣಿಕೆಯನ್ನು ದಯವಿಟ್ಟು ಪೂಜ್ಯರು ಅವರಿಗೆ ಗೌರವ. ಇವರಲ್ಲದೆ ನೀವು ಈಗಾಗಲೇ ನೋಡಿದಂತಹ ಸುಮಾ ಶಾಸ್ತ್ರಿ ಮತ್ತು ಕವಿತಾ ಉಡುಪ ಅವರನ್ನು ಕೂಡ ನಾನು ಗೌರವಿಸ್ತೇನೆ. ಹಾಗೆ ಶ್ರೀ ಕೃಷ್ಣರಾಜ್ ಅವರನ್ನು ಪರಿಚಯಿಸಿದ ಅರುಣ್ ಅವರಲ್ಲ, ಕಿರಣ್ ಅವರು, ದಯವಿಟ್ಟು ಕಿರಣ್ ಅವರು ವೇದಿಕೆಗೆ ಬಂದು ಗೌರವ ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ನನಗೆ ಇಲ್ಲಿಗೆ ಈ ಕಾರ್ಯಕ್ರಮ ಆಯೋಜನೆ ಆದ ತಕ್ಷಣ ಒಬ್ಬರು ಈ ಸಮೀಪದವರು ಒಂದು ಸಣ್ಣ ಸೂಚನೆ ಕೊಟ್ಟಿದ್ದರು. ನೀವು ಸುಬ್ರಹ್ಮಣ್ಯ ಮಠದಲ್ಲಿ ಕಾರ್ಯಕ್ರಮ ಮಾಡ್ತೀರಿ, ಅಲ್ಲಿ ಸ್ವಾಮೀಜಿ ಒಬ್ಬರೇ ಪ್ರೇಕ್ಷಕರು ಮತ್ತು ಯಾರೂ ಇರೋದಿಲ್ಲ ಅಂತ. ನಾನು ಆಗ ಹೇಳಿದ್ದೆ, ಅಪ್ಪನಿಗೆ ಇದ್ದದ್ದು ಸ್ವಾಮೀಜಿ ಮಾತ್ರ, ನಮಗೆ ಒಬ್ಬರು ಸಾಕು ಅಂತ. ತುಂಬಿದ ಸಭೆ, ನಮ್ಮ ಮನಸ್ಸು ತುಂಬಿದೆ. ನಾವು ಯಾವಾಗಲೂ ನಿಮ್ಮ ಈ ಥರದ ಸ್ಪಂದನವನ್ನು ಅದು ಅಪ್ಪನಿಗೆ ಕೊಡುವ ಸ್ಪಂದನ, ಗೌರವ ಅಂತಲೇ ನಂಬಿದ್ದೇವೆ. ಅದು ಇನ್ನಷ್ಟು ಬೆಳೆಯಲಿ. ನಮ್ಮ ಈ ಕುಟುಂಬ ಇದು ಒಂದು ಥರ ಅಪ್ಪನ ಕುಟುಂಬವಾಗಿ ನಿರಂತರವಾಗಿ ಭಾರತದಾದ್ಯಂತ ಬೆಳೆಯಲಿಕ್ಕಿದೆ ಮತ್ತು ದೇಶದ ಆಚೆಗೂ ಕೂಡ ಸಾಗಲಿಕ್ಕಿದೆ.